ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಅಖಂಡ ಕರ್ನಾಟಕದ ಅಭಿಮಾನಿಗಳಿಗೆ ನಿಮ್ಮ ಶ್ರುತಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಹಾಗೂ ನಿಮ್ಮೆಲ್ಲರಿಗೂ ಮಜಾ ಭಾರತದ ವೇದಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಸ್ ನಾರಾಯಣ್ ಮಾಡುವ ಮತ್ತೊಂದು ನಮಸ್ಕಾರಗಳು. ಇದನ್ನು ಸ್ವೀಕರಿಸಿ ಈ ಮಜಾ ಭಾರತದ ನಗುವಿನ ಯಾನದಲ್ಲಿ ನಾವು ತುಂಬಾ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಜ. ಈ ವಾರ ಪೂರ್ತಿ ನಾವು ಅಣ್ಣವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. 2 ದಿನ ನಗುವಿನ ಸುಗ್ಗಿ, ಅವರ ಬಗ್ಗೆ ಹಲವಾರು ಇತಿಹಾಸಗಳು ಜನಕ್ಕೆ ತಿಳಿಸಿದ್ವಿ. ಇವತ್ತು ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅವರ ಜೊತೆ ಸುದೀರ್ಘವಾದ ಒಡನಾಟವನ್ನು ಇಟ್ಟಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭಗವಾನ್ ಸರ್ ಅವರು ಇವತ್ತು ಬರ್ತಾ ಇದ್ದಾರೆ. ಅವರ ಒಂದು ಸಿಹಿ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಅವರನ್ನ ನಾವು ಗೌರವಪೂರ್ವಕವಾಗಿ ಸ್ವಾಗತ ಮಾಡೋಣ. ಭಗವಾನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ 36 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂತಹ ನಿರ್ದೇಶಕರು ಇವರು. ತುಂಬಾ ಹೆಮ್ಮೆ ಆಗುತ್ತೆ ಸರ್ ನಿಮ್ಮನ್ನ ಈ ವೇದಿಕೆ ಮೇಲೆ ಸ್ವಾಗತ ಮಾಡೋದಕ್ಕೆ. ಥ್ಯಾಂಕ್ ಯು. ವಿಶೇಷ ಏನು ಅಂದ್ರೆ, ಅವರಿಗೆ ಬ್ರ್ಯಾಂಡ್ ಸ್ಟೈಲ್ ಕೊಟ್ಟ ಡೈರೆಕ್ಟರ್ ನೀವು. ಅಣ್ಣವ್ರ ಜೊತೆ ನಿಮ್ಮ ಒಡನಾಟದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ತುಂಬಾ ಕಾತರರಾಗಿದ್ದೀವಿ. ನಿಮ್ಮ ಹತ್ರ ಇರುವಷ್ಟು ದಾಖಲೆಗಳು, ನಿಮ್ಮ ಹತ್ರ ಇರುವಂತ ವಿಶೇಷ ಸಂಗ್ರಹಗಳು ಬೇರೆ ಎಲ್ಲೂ ಇಲ್ಲ. ಅದೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಕಸ್ತೂರಿ ನಿವಾಸ ಕನ್ನಡಿಗರು ಮಾತ್ರ ಅಲ್ಲ, ಭಾರತ ಚಿತ್ರರಂಗ ಎಂದೂ ಮರೆಯದ ಅದ್ಭುತವಾದ ಕಲಾರತ್ನ ಕಸ್ತೂರಿ ನಿವಾಸ. ಅದನ್ನ ನೀವು ಎಷ್ಟು ದಿನದಲ್ಲಿ ಶೂಟಿಂಗ್ ಮಾಡಿದ್ರಿ ಸರ್? 19 ದಿವಸಗಳು. 19 ದಿವಸದಲ್ಲಿ ಇಡೀ ಸಿನಿಮಾ ಮುಗಿದೋಯ್ತಾ ಸರ್? ಹೌದು ಸರ್. ಎಲ್ಲೋ ನಾನು ಕೇಳ್ಪಟ್ಟೆ, ನೀವು ಶೂಟಿಂಗ್ ಮಾಡ್ತಾ ಇದ್ದಾಗ ಯಾರೋ ಬಂದ್ಬಿಟ್ಟು ನಿಲ್ಲಿಸ್ರಿ ಶೂಟಿಂಗು ಅಂತ ಹೇಳಿದ್ರಂತೆ. ನಿಜವಾ ಸರ್ ಅದು? ಹೌದು. ಯಾರು ಸರ್ ಅದು? KCN ಗೌಡ್ರು. ಅವ್ರಿಗೇನಾಯ್ತು ಸರ್? ಅವರಿಗೆ ಅದೇನೋ ಗೊತ್ತಿಲ್ಲ. ಶೂಟಿಂಗ್ 2 ದಿವಸ ಆಗಿತ್ತು. 3ನೇ ದಿವಸ ಬೆಳಗ್ಗೆ 11 ಗಂಟೆಗೆ ಕಾರ್ ಹಾಕೊಂಡ್ಬಂದು ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಎಲ್ಲ ಸ್ಟಾಪ್ ಮಾಡಿ ಹಾಗೆ ಅಂತ ಹೇಳಿ ಆಚೆ ಕಡೆಯಿಂದ ಹೇಳಿ ಕಳಿಸ್ಬಿಟ್ರು. ನಮಗೆ ನಿಂತ್ಕೊಂಡಿದ್ದು ಭೂಮಿ ಹಾಗೆ ಕುಸಿದೋಯ್ತು. ನನಗೆ ಸೀದಾ ಹೋಗಿ ಏನು ಕೊಡ್ರೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರಂತೆ. ಹಾಗೆ ಅಂತಂದೆ. ಹೌದ್ರಿ, ಸ್ಟಾಪ್ ಮಾಡಬೇಕು, ಸರಿ ಸ್ಟಾಪ್ ಮಾಡಿಬಿಡಿ ಅಂದರು. ಯಾಕೆ ಸ್ಟಾಪ್ ಮಾಡಬೇಕು, ಏನು ಕಾರಣ ಏನು ಹೇಳಿ ಅಂದ್ರೆ, ಇಲ್ಲರಿ ನನಗಿಷ್ಟ ಇಲ್ಲ ಇದು. ಏನು ಸರ್ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂದರೆ ಅರ್ಥ ಏನು? ಇವಾಗ ನೀವೇ 3.25 ಲಕ್ಷ ಒಪ್ಕೊಂಡಿದ್ದೀರ ಕೊಡೋದಕ್ಕೆ. 1.5 ಲಕ್ಷ ಕೊಟ್ಟಿದ್ದೀರ ಆಲ್ರೆಡಿ. ಇವಾಗ ಕೊಡಲ್ಲ ಅಂದರೆ ಹೇಗೆ ಅಂತಂದ್ರೆ, ಆಗಲ್ರಿ, ನಾನು ಬೇಡಾತ ಇರೋದು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ, ಇದು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟಾಪ್ ಮಾಡಿ ಕಲರ್ನಲ್ಲಿ ಮಾಡಿ ಅಂತ ಹೇಳೋಕ್ಕೆ. ಆಮೇಲೆ ರಾಜ್ಕುಮಾರ್ ಹತ್ರ ಕೇಸ್ ಹೊರಟೋಯ್ತಿದ್ದು. ಓಕೆ. ಏನು ಇದನ್ನು ಕಲರ್ನಲ್ಲಿ ಮಾಡಬೇಕಂತೆ. ತಿರ್ಗಾ ಎಲ್ಲ ರೀಶೂಟ್ ಮಾಡಬೇಕು. 2 ದಿವಸ 19 ದಿವಸದಲ್ಲಿ 2 ದಿವಸ ಎಷ್ಟು ಶೂಟ್ ಮಾಡಿರ್ಬೋದು ನಾವು? ಹೌದು ಹೌದು. 25% ಆಗೋಗ್ಬಿಟ್ಟಿರುತ್ತೆ. ಹೌದು. ಇಷ್ಟೆಲ್ಲ ನೀವು ಶೂಟ್ ಮಾಡಿದ್ದೀರಾ, ಖರ್ಚು ಮಾಡಿದ್ದೀರಾ, ಎಲ್ಲ ವೇಸ್ಟ್ ಆಗುತ್ತೆ. ಓಡೋದಾದ್ರೆ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೇ ಓಡುತ್ತೆ, ಕಲರ್ನಲ್ಲಿ ಏನು ಓಡಬೇಕಾಗಿಲ್ಲ ಅದು. ಹಾಗೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅದಕ್ಕೆ ಬ್ರೇಕ್ ಹಾಕಿದ್ರು. ಸರಿ, ಅವ್ರು ಹೇಳಿದ್ಮೇಲೆ ನಾನೇನಪ್ಪ ಹೇಳೋದು ಅಂತ ಇವರು ಕಾರ್ ಹಾಕೊಂಡು ತಿರ್ಗಾ ನಮ್ಮ ಕಡೆ ನೋಡಲೇ ಇಲ್ಲ ಅವರು ಗೌಡ್ರು. ಆಮೇಲೆ ನೋಡಿ ಅವರಿಗೆ ಆ ಆಸೆ ಜೀವಂತವಾಗಿತ್ತು ಕೊನೆಯವರೆಗೆ. ಅವ್ರು ಜೀವಂತವಾಗಿದ್ದು ಅದನ್ನು ಕೊನೆಯವರೆಗೂ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಕಲರ್ಲಿ ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದು ಅವರು ಸ್ಟಾರ್ಟ್ ಮಾಡಿಸಿ ಮುಗಿಯೋದ್ರೊಳಗೆ ಕಣ್ಣು ಮುಚ್ಕೊಂಡ್ರು. ಮಗ ಪೂರ್ತಿ ಮಾಡಿದ್ರು. ನಾನು ಒಂದು ವಿಷಯ ಕೇಳ್ಪಟ್ಟೆ ತಮ್ಮ ಬಗ್ಗೆ. ಅಣ್ಣವರು ಚೆನ್ನೈಗೆ ಬಂದಾಗ ತುಂಬಾ ಪುಟ್ಟ ಮನೆ ಒಳಗಡೆ ಇದ್ರು. 8 ರೂಪಾಯಿ. 8 ರೂಪಾಯಿ ಬಾಡಿಗೆ. 2-3 ಜನ ಮಲ್ಗೋಕಷ್ಟೇ ಸಾಧ್ಯವಾಗುವಂತಹ ಮನೆ. ಅಲ್ಲಿಂದ ನಿಮ್ಮ ಒಡನಾಟ ಶುರು ಆಯ್ತು ಅವ್ರ ಜೊತೆ. ಹೌದು. ಅಲ್ಲಿಗೆ ಅವ್ರ ಮನೆ ಒಳಗೆ ಹೋಗ್ಬೇಕಾದ್ರೆ ಒಂದು ಮಳೆ ಬಂದ್ಬಿಟ್ರೆ, ಮಡ್ರಾಸ್ಗೆ ಗೊತ್ತಲ್ಲ, ನೀರು ಆಚೆ ಕಡೆ ಹೋಗಲ್ಲ. ಇಟ್ಟಿಗೆಗಳು ಕಲ್ಲುಗಳನ್ನ ಇಟ್ಕೊಂಡು ಅವ್ರ ಮನೆ ಒಳಗೆ ಹೋಗ್ಬೇಕಾಗಿತ್ತು. ಚಿಕ್ಕ ಮನೆ, ಒಂದು ಅಂಕಣದ ಮನೆ, ಒಂದು ಕಿಚನ್ನು, ಒಂದು ಹಾಲ್ ಅಷ್ಟೇ ಇದ್ದಿತ್ತು. ಅದರಲ್ಲಿ ವರದಪ್ಪ ಪಾರ್ವತಮ್ಮನವರು ಅವ್ರ ತಾಯಿ, ರಾಜ್ಕುಮಾರ್ ಅವ್ರ ತಾಯಿ, ಇಷ್ಟು ಜನ ಸಂಸಾರ. ನಾನು ವೀರಪುತ್ರ ಅಂತ ಪಿಕ್ಚರು, ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ನಾನು. ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂತ ಹೇಳೋರು. ಪಾರ್ವತಮ್ಮನವರು ಒಂದು ದಬ್ರಾನಲ್ಲಿ ಇದನ್ನೆಲ್ಲ ಹಾಕಿ ಅನ್ನ ಹಾಕ್ಬಿಟ್ಟು ಸಾಂಬಾರು ಅದಕ್ಕೆ ಹಾಕ್ಬಿಟ್ಟು
ಕಲಸಿ ಎಲ್ರಿಗೂ ಕೈ ತುತ್ತು ಕೊಡೋರು. ಓ ನನಗೆ ವರದಪ್ಪನಿಗೆ ಅಣ್ಣನಿಗೆ 3 ಜನಕ್ಕೂ ಕೈ ತುತ್ತು ಕೊಡೋರು. ನಾನು ಒಂದು ವಾರ ತಿಂದೆ ಇದನ್ನು, ಕೈ ತುತ್ತು ತಿಂದೆ. ನನಗೊಂದು ಕುತೂಹಲ, ಇದು ಯಾಕೆ ಕೈ ತುತ್ತು, ತಟ್ಟೆ ಹಾಕಿ ತಿನ್ನಿಸ್ಬೋದಲ್ಲ ನಮಗೆ ಅಂತಂದೆ. ಆಗ ನಾನು ಅತ್ತಿಗೆ ಅಂತೀನಿ, ಇವತ್ತು ಅತ್ತಿಗೆ ಅಂತಾನೆ, ಅತ್ತಿಗೆ ಯಾಕೆ ಈ ಥರ ಕೈ ತುತ್ತು ಕೊಡ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ನೋಡಪ್ಪ, ಒಂದು ವಿಷಯ ಅದರಲ್ಲಿ, ನಾನು ತಟ್ಟೆಗೆ ಹಾಕ್ಬಿಟ್ರೆ ಒಂದಷ್ಟು ಅನ್ನ ಹಾಕ್ಬಿಡ್ತೀವಿ, ಒಂದಿಷ್ಟು ಹಾಕ್ಬಿಡ್ತೀನಿ ಅದರಲ್ಲಿ, ಅದನ್ನು ತಿಂದು ಹೊಟ್ಟೆ ತುಂಬ ಅಂತ ತಿಳ್ಕೊಂಡು ನೀವು ಹೊರಟೋಗ್ತೀರಾ. ಈ ಕೈ ತುತ್ತು ಹಾಕಿದ್ರೆ ಎಷ್ಟು ತಿಂತೀರಾ ಅನ್ನೋದು ಗೊತ್ತಾಗಲ್ಲ, ಹೊಟ್ಟೆ ತುಂಬವರೆಗೂ ತಿಂತೀರಾ. 8 ರೂಪಾಯಿ ಬಾಡಿಗೆ ಮನೆಯಿಂದ 8 ಕೋಟಿ ರೂಪಾಯಿ ಮನೆ ಇರೋವರೆಗೂ ಅವ್ರ ಜೊತೆಯಲ್ಲೇ ಇದ್ದಿದ್ದೀರಿ, ಈಗಲೂ ಇದ್ದೀರಿ. ಇತಿಹಾಸದಲ್ಲಿ ನೀವು ಯಾವಾಗಲೂ ಇರ್ತೀರಿ, ಯಾವಾಗಲೂ ಇರ್ತೀರಿ. ಎಲ್ಲಿ ಅಣ್ಣವ್ರು ಇರ್ತಾರೆ ಅಲ್ಲಿ ಭಗವಾನ್ ಸರ್, ದೊರೆ ಭಗವಾನ್ ಸರ್ ಅವರ ಹೆಸರು ಇದ್ದೇ ಇರುತ್ತೆ. ತುಂಬ ಧನ್ಯವಾದಗಳು, ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದೀರಿ. ಥ್ಯಾಂಕ್ ಯು ಸರ್. ಸರ್, ಈಗ ನೀವು ನಮ್ಮ ವೇದಿಕೆಗೆ ಬಂದಿರೋದ್ರಿಂದ ನಿಮಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ ಸರ್. ಅದನ್ನ ನೀವು ಅಲ್ಲಿ ಕೂತ್ ಮೇಲೆ ಸರ್ಪ್ರೈಸ್ ನಿಮಗೆ ತೋರಿಸ್ತೀವಿ, ದಯವಿಟ್ಟು ಬನ್ನಿ. ಬನ್ನಿ ಸರ್, ಇನ್ನು ಹೆಚ್ಚು ವೇಟ್ ಮಾಡೋದು ಬೇಡ. ಓಕೆ, ಸರ್ಪ್ರೈಸ್ ಟೈಮ್. ಓಕೆ, ರೆಡಿ, 1 2 3 4 ಸ್ಟಾರ್ಟ್. ನಾವು ಬರೋವರೆಗೂ ಮಾತ್ರ ಆಂಕರ್ಸ್ ಹವಾ, ನಾವು ಬಂದ್ಮೇಲೆ ನಮ್ದೇ ಹವಾ. ಎಸ್ ನಾರಾಯಣ್ ಸರ್, ಶಾಕ್ ಆಯ್ತಾ? ಆಗಿರ್ಲೇಬೇಕು, ಶಾಕ್ ಆಗ್ಲಿ ಅಂತ ತಾನೇ ನಾವೆಲ್ಲರೂ ಎಂಟ್ರಿ ಕೊಟ್ಟಿರೋದು. ಶ್ರುತಿ ಮೇಡಮ್, ನಮ್ಗೆ ಗ್ರ್ಯಾಂಡ್ ಓಪನಿಂಗ್ ಕೊಟ್ಟಿದ್ದೀರಾ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ದೇ ಜವಾಬ್ದಾರಿ. ಆದ್ರೂ ನಮ್ಮಂತವ್ರಿಗೆ ಓಪನಿಂಗ್ ಕೊಟ್ಟಿದ್ದೀರಲ್ಲ, ಯು ಆರ್ ವೆರಿ ಲಕ್ಕಿ ಮ್ಯಾಮ್. ಮೇಡಮ್, ಆಂಕರ್ಸಿಗೆ ಸಂಬಳ ಕೊಡ್ತಾ ಇಲ್ವಾ? ಐಶ್ವರ್ಯ, ಆ ನಿರಂಜನ್ ಅಂಕಲ್ ಇದಾರಲ್ಲ, ಅವರು ಬೇಜಾನ್ ಎಗರಾಡ್ತಿದ್ದಾರೆ. ಅವ್ರಿಗೆ ಅವರೇ ಬಿಲ್ಡಪ್ ಕೊಡ್ಕೋತಾರೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನಿದ್ದೀರಲ್ಲ, ನಿಮ್ಗೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟೇ ಅಲ್ಲ ಆಯುಷ್, ಆ ಶೀತಲ್ ಆಂಟಿ ಇದಾರಲ್ಲ, ಒಂದು ಲೈನ್ ಮಿಸ್ ಮಾಡಿದ್ರೆ ಸಾಕು ಆಸ್ಕರ್ ಅವಾರ್ಡ್ ಮಿಸ್ ಆದಷ್ಟು ಫೀಲ್ ಆಗ್ತಾರೆ. ಈ ಓವರ್ಲ್ಯಾಪ್ ಮಾಡೋ ಆಂಕರ್ಸ್ಗೆ ಸಂಬಳ ಕಟ್ ಅಂತ ಆರ್ಡರ್ ಮಾಡಿ ಮೇಡಮ್, ಆಗ ಬಾಯ್ ಮುಚ್ಕೊಂಡು ಆಂಕರಿಂಗ್ ಮಾಡ್ತಾರೆ. ಈ ನಿರಂಜನ್ ಅಂಕಲ್ ಒಂದ್ ಶೋಗ್ ಇಲ್ದೇ ಇದ್ರೆ ಸಾಕು, 100 ನಾಯಿ ಬಲ ಇಲ್ದೇ ಇರೋ ಹಾಗೆ. ಹೌದು, ಏನೇ ಇದು, ನಮಗ್ ನಾವೇ ವೆಲ್ಕಮ್ ಮಾಡ್ಕೋತಿದೀವಿ. ಹೌದಲ್ವಾ? ನಿರಂಜನ್ ಅಂಕಲ್, ಶೀತಲ್ ಆಂಟಿ, ನಿಮ್ಮಿಬ್ರಿಗೂ ಇವತ್ತಿನ ಸಂಬಳ ಕಟ್. ಯಾಕಂದ್ರೆ ಪ್ರೊಡ್ಯೂಸರ್ಸು ನಾವು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅಂತ ನಂಬ್ಕೊಂಡಿದ್ದಾರೆ. ಒಟ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಯು ಡೋಂಟ್ ವರಿ ಮೇಡಮ್, ನಮಗೂ ಕಾಮಿಡಿ ಹೊಸ್ತೆ. ಇದೇನಾದ್ರು ಕ್ಲಿಕ್ ಆದ್ರೆ ಪ್ರೊಡ್ಯೂಸರ್ ಅದೃಷ್ಟ, ಆಗ್ತಾ ಇದ್ರೆ ನಿಮ್ ದುರಾದೃಷ್ಟ. ಈಗ ಬರ್ತಿದೆ ನಮ್ಮ ಮಕ್ಕಳ ಸೈನ್ಯ. ಸೊ ಪ್ಲೀಸ್ ವೆಲ್ಕಮ್ ಆರ್ ಟೀಮ್ ಚಿಲ್ಲರ್ ಪಾರ್ಟಿ. ಹಲೋ, ನಮಸ್ಕಾರ. ನನ್ನನ್ನು ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ, ನಾನು ಕೈದಿ. ನಾನು ಯಾಕೆ ಒಳಗ್ ಬಂದೆ ಗೊತ್ತಾ? ಒಂದು ದೊಡ್ಡ ಅಪಾರ್ಟ್ಮೆಂಟ್ಗೆ ಬೆಂಕಿ ಬಿತ್ತು, ತಗದಾಗ ಅಂತ ಉರಿತಾ ಇತ್ತು. ನಾನು ಹಂಗೆ ಸೂಪರ್ ಮ್ಯಾನ್ ತರ ಸ್ಟೈಲಾಗಿ ಎಂಟ್ರಿ ಕೊಟ್ಟೆ. ಮತ್ತಲ್ಲಿ 8 ಜನ ಇದ್ರು. ಅವಳನ್ನ ತಂದು ಹೊರಗಾಗ್ದೆ, ನನ್ನನ್ನು ತೆದ್ದು ಒಳಗೆ ಹಾಕ್ದು. ಯಾಕಂದ್ರೆ ನಾನು ಆಚಾಗ್ರೆ 8 ಜನ ಫೈರ್ ಸರ್ವಿಸ್ನವರು. ಅವರು ಬೆಂಕಿ ಹಸಿಕ್ಕೆ ಬಂದಿದ್ರು. ಅವರು ಒಳಗೆ ಹೋಗೋ ಹೊತ್ತಿಗೆ ಜನ ಸುಟ್ಟು ಸತ್ತೋದ್ರು. 10 ನನಗೆ ಗಲ್ ಶಿಕ್ಷೆ ಕೊಟ್ರು. ನನಗೆ ನೇಣು ಹಾಕುವಾಗ ಜೈಲರ್ ನನ್ನ ಹತ್ತಿರ ಬಂದು ಹೇಳ್ದ, ನೀನ ಕೊನೆಯ ಆಸೆ ಏನಂತ. ಅದಕ್ಕೆ ನಾನು ಫುಲ್ ಎಮೋಷನಲ್ ಆಗಿ, ಸರ್ ನಿಮ್ಮ ಮೆಹನತ್ ಪಕ್ಕ ನನ್ನ ಸಾಲಕ್ಕೆ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ ಅಂದ. ಆದ್ರೆ ಅವರ ಸಾಲ ತನಕ ನನಗೇನೆ ಯಾಕಕ್ಕಾಗಲ್ಲ. ಒಂದು ದಿನ ಎಸ್ಕೇಪ್ ಆಗ್ಬೇಕಂತ ಕಷ್ಟಪಟ್ಟು ಕೋಡೆ ಹರಿ ಡುಬಮ್ ಅಂತ ಲಾರಿಯಲ್ಲಿ ಜಂಪ್ ಮಾಡಿದೆ. ಮೈ ಬ್ಯಾಡ್ ಲಕ್, ಆ ಲಾರಿ ಜೈಲೊಳಗೆ ಹೋಯ್ತು. ಯಾಕಂದ್ರೆ ಆ ಲಾರಿ
ಜೈಲಿಗೆ ಊಟ ತರುವಲ್ಲ. ಇನ್ನು ನಾನು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡೋದೇ ಇಲ್ಲ. ಅವರ್ ಸಾಯಲ್ಲ, ನಾನು ಎಸ್ಕೇಪ್ ಆಗಲ್ಲ. ಆಯ್ದನ ನೆಕ್ಸ್ಟ್ ಬಾ. ಸೋ ಸ್ವೀಟ್. ಅಯ್ಯೋ ದೇವ್ರೆ, ನಾ ಸೆಟ್ಟಲ್ ಇದ್ದೀನಿ. ಸಾರಿ ಸಾರಿ ಸಾರಿ. ಹಾಯ್ ಮೇಡಮ್, ಹಾಯ್ ಸರ್, ಹಾಯ್ ಎವ್ರಿಬಡಿ. ಈ ವಾಟ್ಸಪ್ ಅನ್ನೋದು ಬಂದ್ಮೇಲಿಂದ ಜೀವನನೇ ಹಾಳಾಗೋಯ್ತು. ಏನಲ್ಲಿ ವಾಟ್ಸಪ್ ಕತೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗ್ತಿಲ್ಲ. ಇನ್ನು ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿರೋ ಹುಡುಗರು ಒಬ್ರು ನನ್ನ ಕಡೆ ತಿರುಗಿ ನೋಡ್ತಿಲ್ಲ. ವಾಟ್ಸಪ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಐ ಹೇಟ್ ವಾಟ್ಸಪ್. ಇನ್ನು ಈ ವಾಟ್ಸಪ್ ಇದೆಯಲ್ಲ, ಇದರಲ್ಲಿ ಕವನ ಬರಿತೀನಿ ಅಂತ ಹೇಳಿ ಕಿತ್ತೋಗಿರೋ ಕವನ ಬರೆದು ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಮೇಡಮ್. ಇನ್ನು ಆ ಮೆಸೇಜ್ ಸೌಂಡು ರಾತ್ರಿ ಆದ್ರೆ ಒಳ್ಳೆ ನಾಯಿ ರೀತಿ ಕುಯ್ಯ 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 ಅಂತ ಇರುತ್ತೆ. ಅದಕ್ಕೆ ಅವತ್ ನಮ್ಮ ಪಕ್ಕದ ಮನೆ ಅಂಕಲ್ ಬಂದು, ಮೋ ನಾಯಿನ ಒಳಗಡೆ ಕಟ್ಟಾಕಮ್ಮ ಅಂದ್ಬಿಡೋದಾ. ಅಯ್ಯ, ಇನ್ನು ವಾಟ್ಸಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತೂ ದೇವ್ರೇ ಬಲ್ಲ. ಇನ್ನು ಸೆಲ್ಫಿ ವಿಷಯಕ್ಕೆ ಬರೋಣ. ಆ ಸೆಲ್ಫಿ ತಗೋಬೇಕಾದ್ರೆ ಕೊಡ್ತಾರೊಂದೊಂದು ಪೋಸು, ಆ ಬಾ 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 ಬಾ, ಅದು ಹಿಂಗಂತೆ ಹಿಂಗಂತೆ ಹಿಂಗಂತೆ. ಇನ್ನು ಕೆಲವಿದೆ ನೋಡಕ್ಕೆ ಆಗಲ್ಲ. ಈ ಸೆಲ್ಫಿ ತೆಗಿಯೋರು ಹೆಣನೂ ಬಿಡಲ್ಲ ಅಂತೀನಿ. ಹೆಣದ ಹತ್ರ ಹೋಗಿ ಸ್ಮೈಲ್ ಪ್ಲೀಸ್ ಅಂತೇಳಿ ಸೆಲ್ಫಿ ತಗೊಳ್ತಾರೆ ಕಣ್ರಿ. ಅಲ್ಲ, ಹೆಣದ ಹತ್ರ ಹೋಗಿ ಸ್ಮೈಲ್ ಪ್ಲೀಸ್ ಅಂದ್ರೆ ಸತ್ತೋಗಿರೋ ಹೆಣ ಬಂದು ಸ್ಮೈಲ ಮಾಡುತ್ತೆ. ಏನ್ ಹುಜ್ಜನಾನೋ ಏನ್ ಹುಜ್ಜನಾನೋ. ಆದ್ರೂ ಒಂದ್ ಮಾತು ಹೇಳ, ಈಗಿನ ಕಾಲದಲ್ಲಿರೋ ಹುಡುಗ ಹುಡುಗಿರ್ ತಂದೆ ತಾಯಿಗೆ ನೆಮ್ಮದಿ ಕಣ್ರಿ, ಟೆನ್ಷನ್ ಇಲ್ಲ. ಯಾಕೆ ಹೇಳಿ? ಕರೆಕ್ಟ್ ಟೈಮಿಗೆ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮನ ಮೇಲಿರೋ ಭಯ ಭಕ್ತಿಗೆ ಅನ್ಕೊಂಡ್ರ ಚಾನ್ಸೇ ಇಲ್ಲ. ಚಾರ್ಜ್ ಹಾಕೊಳಕಣ್ರಿ. ಅಪ್ಪ ಇನ್ನೇನಾದ್ರು 3G 4G ಸಿಗ್ಲಿಲ್ಲ ಅಂದ್ರೆ ಎದುರುಗಡೆ ಬಂದಿರೋರ್ನಲ್ಲ ನಿಮ್ಮ ಅಜ್ಜಿ ಅಂತ ಬೈತಾರೆ. ನೀವು ಇದೇ ಕೇಳಿ ವಾಟ್ಸ್ಆಪ್ ಕತೆ. ಈ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋರು ಎದುರು ಸಿಗದೆ ಒಂದ್ ಪಿಜ್ಜಾ ಕೊಡ್ಸಲ್ಲ. ಅದೇ ಮೆಸೇಜ್ ಅಲ್ಲಿ ಮಾತ್ರ ಬಿಟ್ಟಿ ಮೆಸೇಜ್ ಸಿಕ್ತು ಅಂತ ನನ್ನ ಮುನ್ನ ಚಿನ್ನ ಅಂತ ಹೇಳಿ ಬೆಣ್ಣೆ ಹಚ್ಚಕ್ ಬರ್ತಾರೆ ಬರ್ಗೆಟ್ಟವರು. ಹವಾ ಈ ವಾಟ್ಸ್ಆಪ್ ಕತೆ ಅಂತೂ ತುಂಬಾನೇ ಇದೆ. ಈ ಅನ್ಲಿಮಿಟೆಡ್ ಡೇಟಾ ಬಂದ್ಮೇಲಂತೂ ಫುಲ್ ಬಿಸಿ ಆಗಿದ್ದಾರೆ. ಒಬ್ರು ನನ್ನ ಕಡೆ ತಿರುಗೇ ನೋಡಲ್ಲ ಅಂತೀನಿ. ಸೊ ಐ ಹೇಟ್ ವಾಟ್ಸ್ಆಪ್. ನಾನಂತೂ ವಾಟ್ಸ್ಆಪ್ನ ಯೂಸೇ ಮಾಡಲ್ಲ ಗೊತ್ತಾ. ನಾನಂತೂ ವಾಟ್ಸ್ಆಪ್ನ ಖಂಡಿಸ್ತೀನಿ ಖಂಡಿಸ್ತೀನಿ ಖಂಡಿಸ್ತೀನಿ. ಅಪ್ಪ ನಾ ಸ್ಕಿಪ್ ಮುಗೀತು. ನಾನು ಮಜಾ ಬರ್ದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಸೆಲ್ಫಿ ತೆಗೆದು ನನ್ನ ಫ್ರೆಂಡ್ಸಿಗೆ ಕಳಿಸ್ಲಿಲ್ಲ ಅಂದರೆ ಹೆಣ್ಜನ್ಮಕ್ಕೆ ಅವಮಾನ. ಶ್ರುತಿ ಮೇಡಮ್ ನಿಮ್ಗೂ ಕಳಿಸಿದ್ದೀನಿ. ನಾರಾಯಣ್ ಸರ್ ನಿಮಗೂ ಕಳಿಸಿದ್ದೀನಿ. ಸ್ವಲ್ಪ ಜನ ಫಾರ್ವರ್ಡ್ ಮಾಡಿ ನಂಗೆ ಪ್ರಮೋಷನ್ ಕೊಡಿಸಿ ಪ್ಲೀಸ್. ನನ್ನ ಮಗ ಇಲ್ಲವ್ವ ಪ್ರೀತಿ ಪ್ರೇಮ ಎಲ್ಲ ಬೇಕಾ? ಅವನು ಐ ಲವ್ ಯು ಅಂತೆ, ಇವಳು ಐ ಡೋಂಟ್ ಲವ್ ಯು ಅಂತೆ. ನಾನು ಹೇಳ್ತಾ ಇದ್ದೀನಿ, ಇನ್ಮೇಲಿಂದ ಯಾರಾದ್ರೂ 50 ವರ್ಷ ಕಮ್ಮಿ ಲವ್ ಮಾಡಿದ್ರೆ ಬೆಂಡದ್ ಬಿಡ್ತೀನಿ. ಹುಚ್ಚ ವೆಂಕಟ್ ಸೇನೆ ಶುರು ಮಾಡ್ಬಿಡ್ತೀನಿ. ಸ್ಕೂಲ್ಗೆ ಹೋಗಿ ಫಸ್ಟ್ ಅಲ್ಲಿ ಕೂತ್ಕೊಂಡು ಪಾಠ ಹೋದ್ರು ಅಂದ್ರೆ ಥಿಯೇಟರ್ಗೆ ಹೋಗಿ ಚಕ್ಕಂದ ಆಡ್ತೀರಾ? ಮನೆಗೆ ಮಧ್ಯಾಹ್ನ ಮಾಡಿದ್ದನ್ನ ನಾನು ರಾತ್ರಿ ತಿಂತೀರಾ? ತಿನ್ನಲ್ಲ ತಾನೇ. ಆದ್ರೆ ಅವ್ರು ತಿಂದು ಬಿಸಾಕೋಗಿರೋ ಐಸ್ ಕ್ರೀಮ್ ಕಪ್ನ ನಾಯಿ ತರ ನೆಕ್ತೀರಾ ಅಲ್ಲ? ಮೊನ್ನೆ ಒಂದು ಹುಡುಗ 10 ಗಂಟೆಗೆ ಎಕ್ಸಾಮ್ ಆಗಿ ಹೋಗಿ 10:15 ವಾಪಸ್ ಬಂದ. ಯಾಕೆ ಅಂತ ಕೇಳಿದ್ರೆ ಅರ್ಧ ಗಂಟೆ ಬಿಟ್ಟಿರಕ್ಕಾಗಲ್ವಂತೆ. ನಾನು ಯಾಕಡ ಅರ್ಧ ಗಂಟೆ ಅನ್ನ ಬಿಟ್ಟಿರಕ್ಕಾಗಲ್ಲ? ನಿಮ್ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಡ್ತೀರಾ? ಅವ್ಳ ಬಟ್ಟೆ ಸೈಜ್ ಗೊತ್ತಿರುತ್ತೆ, ನಿಮ್
ತಂದೆ ತಾಯಿ ಚಪ್ಪಲಿ ಸೈಜ್ ಗೊತ್ತಾ? ಇಡೀ ಪ್ರಪಂಚ ಅಲ್ಲ ಹುಚ್ಚ ವೆಂಕಟ್ ಹೇಳೋದಿಷ್ಟೇ. ಕಾವೇರಿಗೋಸ್ಕರ ಹೋರಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಯ್ ಮೇಡಮ್. ಹಾಯ್ ಸರ್. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಯಾವತ್ತೂ ಹಳೆ ಸಿನಿಮಾಗಳನ್ನ ಬೇಜಾನ್ ಹೊಗಳ್ತಾರೆ. ಏನಪ್ಪ ಅಂತ ಮ್ಯಾಟ್ರ್ ಇದೆ ಅಂತ ನಾನು 100-150 ಹಳೆ ಸಿನಿಮಾ ಹಾಕೊಂಡು ನೋಡ್ದೆ. ಹಬ್ಬಬ್ಬಬ್ಬ ತಲೆ ಕೆಟ್ಟೋಯ್ತು. ಈ ಹಳೇ ಸಿನಿಮಾದಲ್ಲಿ ನೋಡಿ ಒಂದು ವಿಲನ್ ಇರ್ತಾನೆ, ಇಲ್ಲೊಂದು ಸುಂದರವಾದ ಹೀರೋಯಿನ್ ಇರ್ತಾಳೆ. ಈ ವಿಲನ್ ಹೋಗಿ ಹೀರೋಯಿನ್ ಹತ್ರ ರೊಮ್ಯಾನ್ಸ್ ಮಾಡಕ್ಕೆ ಬರುವಾಗ ಎಂಟ್ರಿ ಕೊಡ್ತಾನೆ ನಮ್ ಹೀರೋ. ಆ ವಿಲನಿಗೆ ಆ ಡಿಸ್ಕಾವ್ ಅಂತ ಹೊಡೆದೋಡಿಸ್ತಾನೆ. ಆಮೇಲೆ ನಾವ್ ಯೋಚಿಸ್ತೀವಿ ಇನ್ನು ಹೀರೋ ಏನ್ ಮಾಡ್ಬೋದಪ್ಪ ಅಂತ. ಈ ಹೀರೋ ಏನ್ ಮಾಡ್ತಾನೆ? ಈ ಹೀರೋ ಕೂಡ ಹೋಗಿ ಮಾಡೋದು ರೊಮ್ಯಾನ್ಸೇ ತಾನೆ. ಅದ್ರೊಂದು ಚಿಕ್ಕ ಡಿಫ್ರೆನ್ಸ್ ಇರುತ್ತೆ. ಏನ್ ಗೊತ್ತಾ? ಈ ಹೀರೋ ರೊಮ್ಯಾನ್ಸ್ ಮಾಡುವಾಗ ಮೇಲಿಂದ ಮಳೆ ಸುರಿಯುತ್ತೆ, ವಿಲನ್ ರೊಮ್ಯಾನ್ಸ್ ಮಾಡುವಾಗ ಬಿಸಿಲಿರುತ್ತೆ ಅಷ್ಟೇ. ಮತ್ತೆ ವಿಲನ್ ಕೈಯಲ್ಲೇ ಸಾಯ್ಬೇಕಂತ ತಂಗಿ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿಸ್ತಾರೆ. ಈ ತಂಗಿ ಕ್ಯಾರೆಕ್ಟರ್ ಸತ್ ಮೇಲೆ ಹೀರೋ ಫುಲ್ ರಚ್ಚಿಗೆದ್ದು ಆಗ್ಬಿಡ್ತಾನೆ. ಮತ್ತೆ ಕಾಮಿಡಿ ಸೀನ್ ಅಂತೂ ಫುಲ್ ಕಾಮಿಡಿ. ಸಾರಿ ಫೈಟಿಂಗ್ ಸೀನ್ ಅಂತೂ ಫುಲ್ ಕಾಮಿಡಿ. ಈ ಫೈಟಿಂಗ್ ಸೀನ್ ಅಲ್ಲಿ ನೋಡಿ ಹೀರೋ ವಿಲನ್ಗೆ ಗನ್ನಲ್ಲಿ ಶೂಟ್ ಮಾಡಿದ್ರೆ ಸಾಕು, ಗನ್ನಿಂದ ಬುಲೆಟ್ ಬಂದು ವಿಲನ್ ಸತ್ತೋಗ್ಬಿಡ್ತಾನೆ. ಅದೇ ವಿಲನ್ ಶೂಟ್ ಮಾಡಿದ್ರೆ ಏನ್ ಹೂವ ಬರುತ್ತೆ? ವಿಲನ್ ಶೂಟ್ ಮಾಡಿದಿನ ಅಂತ ಅನಿಸ್ಕೊಳ್ಳಿ, ಹೀರೋ ಹೀಗಂತೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಇನ್ ಕೆಲವ್ರು ಹೀರೋರು ಇದ್ದಾರೆ 10 ಬುಲೆಟ್ ಹೋದ್ರು ಸಾಯೋೇ ಇಲ್ಲ, ಮುಂದೆನೇ ಬರ್ತಾರೆ. ಈ ಕ್ಲೈಮ್ಯಾಕ್ಸ್ ಸೀನಲ್ಲಿ ನೋಡಿ ಹೀರೋನ ಅಪ್ಪ ಅಮ್ಮ ಅಜ್ಜಿ ತಾತ ಚಿಕ್ಕಮ್ಮ ದೊಡ್ಡಮ್ಮನ್ನೆಲ್ಲ ಒಂದ್ಸಾಲ ಕಟ್ಟಿರ್ತಾರ. ಆಗ ಎಂಟ್ರಿ ಕೊಡ್ತಾನೆ ಹೀರೋ. ಇವರನ್ನೆಲ್ಲ ಬಚಾವ್ ಮಾಡಿ ಹೋಗುವಷ್ಟರಲ್ಲಿ ಸತ್ತಿದ್ದ ವಿಲನು ಒಂದ್ ಚಾಕು ತೆಗ್ದೇಳ್ತಾನೆ. ಓಡಿ ಇನ್ನೇನು ಹೀರೋಗೆ ಚುಚ್ಚುವಷ್ಟರಲ್ಲಿ ಹೀರೋನಮ್ಮ ಬಂದು ಮುಂದೆ ನಿಂತ್ಕೊಳ್ತಾಳೆ. ಅಚ್ಚಾಕು ಹೋಗಿ ಅಮ್ಮನ್ಗೆನೆ ಚುಚ್ಚಿ ಅಮ್ಮನೇ ಸತ್ತೋಗ್ಬಿಡ್ತಾಳೆ. ಅಲ್ಲ, ನಾನೊಂದು ಹೇಳ್ತೀನಿ ಕೇಳಿ. ಈ ಅಮ್ಮ ಕ್ಯಾರೆಕ್ಟರ್ ದೂರದಿಂದಲೇ ಮಗನೇ ಸೈಡ್ಗೆ ಹೋಗಪ್ಪ ಅಂದ್ರೆ ಅವ್ನು ಹೋಗಲ್ವಾ? ಏನ್ ಫನ್ನಿ ಅಪ್ಪ. ಆದ್ರೂ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ ಸರ್? ಅಲ್ವಾ ಮೇಡಮ್? ಬಾಯ್. ಇತ್ತೀಚೆಗೆ ಈ ಹುಡುಗರಿಗೆ ಮದ್ವೆ ಆಗೋಕೆ ಹುಡುಗಿರೇ ಸಿಗ್ತಾ ಇಲ್ಲ. ಯಾಕೆ ಹೇಳಿ? ಹುಡುಗಿರು ಅವ್ರ ಮನೆಯವರು ಹಾಕೋ ಕಂಡೀಷನ್ಗಳಿದ್ಯಲ್ಲ, ಅಬ್ಬಬ್ಬಾ. ಹುಡುಗ ಓದಿರ್ಬೇಕಂತೆ, ಸುಂದರವಾಗಿ ಬೆಣ್ಣೆ ತರ ಬೆಳ್ಳಗಿರ್ಬೇಕಂತೆ, ಹೊಲ್ಟಾಗಿರ್ಬೇಕಂತೆ, ಫಾರಿನಲ್ಲಿ ಕೆಲಸ ಮಾಡ್ಬೇಕಂತೆ, ತಿಂಗಳಿಗೆ 2 ಲಕ್ಷ ದುಡಿಬೇಕಂತೆ, ಕ್ರೆಡಿಟ್ ಕಾರ್ಡ್ ಇರ್ಬೇಕಂತೆ, ಡೆಬಿಟ್ ಕಾರ್ಡ್ ಇರ್ಬೇಕಂತೆ, ಸ್ವಂತ ಮನೆ ಕಾರು ಇರ್ಬೇಕಂತೆ, ಶನಿವಾರ ಶಾಪಿಂಗು, ಭಾನುವಾರ ಸಿನಿಮಾ ಕರ್ಕೊಂಡು ಹೋಗ್ಬೇಕಂತೆ, ಇಡೀ ಮನೆಗೆ ಒಬ್ನೇ ಹುಡುಗ ಆಗಿರ್ಬೇಕಂತೆ. ನಮ್ಮ ಅಜ್ಜಿ ತಾತ ಏನಾದ್ರೂ ಹಿಂಗ್ ಕಂಡೀಷನ್ ಹಾಕಿದ್ರೆ ನಮ್ಮಪ್ಪನ್ಗೆ ದೇವರಾಣೆಗೂ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಕಂಡೀಷನ್ಗಳಿಗೆ ಒಪ್ಕೊಂಡು ಮದ್ವೆ ಆದ್ರೆ ಪ್ರಾಬ್ಲಮ್ ಸಾಲ್ವ್ ಅನ್ಕೊಂಡ್ರ? ಖಂಡಿತ ಇಲ್ಲ. ಹೆಂಡತಿಯಿಂದ ಒಳ್ಳೆ ಹೆಸರು ತಗೊಳಕ್ಕೆ ಏನೆಲ್ಲ ಮಾಡ್ಬೇಕು ಗೊತ್ತಾ? ಬೆಳಗ್ಗೆದ್ದು ಹೆಂಡತಿನ ಎಪ್ಸಿ ಅವಳು ಕಾಫಿ ಮಾಡ್ಕೊಟ್ಟು, ಓದಕ್ ನ್ಯೂಸ್ ಪೇಪರ್ ಕೊಟ್ಟು, ಆಮೇಲೆ ಹಲ್ಲು ಜಗ್ ಬೇರೆ ಬ್ರಷ್ ಪೇಸ್ಟು ಕೊಟ್ಟು, ಸ್ನಾನಕ್ಕೆ ಹೋಗುವಾಗ ಟವಲು ಶಾಂಪೂ ಸೋಪು ಕೊಟ್ಟು, ಇನ್ನೇನ್ ಹಿಂದೆ ಬರ್ತಾಳೆ ಅನ್ನೋಷ್ಟ್ರಲ್ಲಿ ಸೀರೆಗೆ ಐರನ್ ಮಾಡಿ, ಹೋಗಿ ದೋಸೆ ಮಾಡಿ,
ನೆಂಚ್ಕೊಳಕ್ಕೆ ಟೊಮೆಟೊ ಚಟ್ನಿ, ಕೊಬ್ಬರಿ ಚಟ್ನಿ, ಪುದೀನಾ ಚಟ್ನಿ ಮಾಡಿಟ್ಟು ಅವ್ರು ತಿಂದಾದ್ಮೇಲೆ ಕೈ ತೊಳ್ಯಕ್ ನೀರ್ ಬೇರೆ ತಂದ್ಕೊಟ್ಟು, ಕೈ ಒರ್ಸಕ್ ಟವಲ್ ತಂದು, ಟಿವಿ ಆನ್ ಮಾಡಿ ಒಂದ್ ಬಕೆಟ್ ಚಿಪ್ಸ್ ಸುಡ್ತು ತಿನ್ನಮ್ಮ ಅಂತ ಹೇಳಿ ಹೋಗಿ ಚಾನಲ್ ಚೇಂಜ್ ಮಾಡಿ ಬೇರೆ ಕೊಟ್ಟು ಹೋಗಿ ನೆಕ್ಸ್ಟ್ 10 minutes ಅಲ್ಲಿ ಗಂಡ ರೆಡಿ ಆಗುವಾಗ ಟೈಮ್ 10:30 ಆಗಿರುತ್ತೆ. ಹಿಂಗೆಲ್ಲ ಮಾಡಿದ್ರೆ ಫ್ರೆಂಡ್ಗಿಂತ ಒಳ್ಳೆ ಹೆಸರು ತಗೋಬಹುದು. ಆದ್ರೆ ಆಫೀಸಲ್ಲಿ ಕೆಲಸ ಹೋದ್ರೆ ಹೆಂಡತಿಯಿಂದ ಒಳ್ಳೆ ಹೆಸರು ಹೋಗುತ್ತೆ. ಸೊ ಹುಡುಗಿರೆ, ದಯವಿಟ್ಟು ಹುಡುಗಿರನ್ನ ಬಾಳೋಗ್ಬೇಡಿ, ಅವ್ರಿಗೆ ಕಂಡೀಷನ್ ಹಾಕ್ಬೇಡಿ. ಇದೆಲ್ಲ ನಾನ್ ಹೇಳಿದ್ದು ಅನ್ಕೊಂಡ್ರ? ನನ್ನಪ್ಪ ನಿದ್ದೆ ಬರ್ದ ಕರ್ಮಕ್ಕೆ ರಾತ್ರಿ ಎಲ್ಲ ಕೂರ್ಸ್ಕೊಂಡು ಹೇಳಿದ್ದು. ಅದನ್ನ ನಾನ್ ನಿಮ್ಮ ಹತ್ರ ಹೇಳಿದ್ದು. ಆದ್ರೆ ನಾನ್ ಮದ್ವೆ ಆಗೋ ಟೈಮಲ್ಲಿ ನನ್ ಕಂಡೀಷನ್ ಲಿಸ್ಟು ಇದಕ್ಕಿಂತ ಡಬಲ್ ಆಗಿರುತ್ತೆ. ಮಜಾ ಭಾರತ, ಮಜಾ ಭಾರತ. ಯಾವನವನ್ ಕಟ್ಟಾಕ್ದವನು? ಹಾ, ನೀವೇನ್ರ ಯಾರು ಅಲ್ಲೇ ನಿಂತ್ಕೊಳ್ಳಿ, ಒಂದು ಸ್ವಲ್ಪ ಸೆಂಟ್ರಲ್ ನಿಂತ್ಕೋಬೇಕು ಅಂತ ಗೊತ್ತಾಗಲ್ವಾ? ಬಂದ್ರ ಇಲ್ಲಿ ಯಾಕೆ ಬೇಕಾ ಅದೇ ಏನ? ಯಾರು ನಾವು ಮಾತಾಡ್ಬಾರ್ದ? ಯಾಕೆ ಇನ್ನು ನಮ್ ಕ್ಯಾಪ್ಟನ್ ಬಂದಿಲ್ಲ. ನೀವು ಅವರು ಕ್ಯಾಪ್ಟನ್ ಬೇರೆ ಇದಾರಾ? ಯಾರು? ನಮ್ ಭವಿಷ್ಯ ಹೇಳಿದವರು ಅವರೇ. ನಿಮಗೆ ಭವಿಷ್ಯ ಹೇಳಕ್ಕೆ ಕ್ಯಾಪ್ಟನ್ ಬೇರೆ ಇದ್ದಾರಾ? ಹೌದು, ನಮ್ ಕ್ಯಾಪ್ಟನ್ ಎಲ್ಲಿ? ನನ್ನನ್ನು ಕೂಡ ಹಾಕ್ದವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ ಕ್ಯಾಪ್ಟನ್ ಒಂದ್ ಸ್ವಲ್ಪ ಸೈಡ್ ಹೋಗಿ, ನಮ್ ಕ್ಯಾಪ್ಟನ್ಗೆ ಎಂಟ್ರಿ ಕೊಡ್ತಾರೆ. ಕೇಳ್ರಪ್ಪು ಅವಲಕ್ಕಿ, ಅವಲಕ್ಕಿ ಕೇಳ್ರಪ್ಪು ಅವಲಕ್ಕಿ. ಮಜಾ ಭಾರತದಲ್ಲಿ ಭವಿಷ್ಯ ಇರ್ತೀರಿ, ಕೇಳ್ರಪ್ಪು ಕೇಳಿ. ನಾವು ಬರೋಷ್ಟರಲ್ಲಿ ಬೇರೆಯವ್ರದ್ದು ಹವ, ನಾವು ಬಂದ್ಮೇಲೆ ನಮ್ದೇ ಹವ. ಇನ್ ಬಂದೆ ದೊಡ್ಡವ್ರದ್ದೇನು ನದಲ್ಲ, ದೊಡ್ಡವರು ಹಾ ದಡ್ರು. ಇದು ಕ್ಯಾಪ್ ಸೈಜು ಇಲ್ಲ ಕ್ಯಾಪ್ಟನ್ ಅಂತೆ ಇದು. ಅಲ್ಲ, ಇನ್ಮೇಲಿಂದ ನಿಮ್ದೇ ಎಲ್ಲ ನಡೆಯತ್ತಾ? ನಾವು ನಡ್ಸಕ್ ಬಿಡಲ್ಲ. ನಮ್ಮ ಜಡ್ಜಸ್ಸೇ ನಮ್ಮನ್ನ ಕಾಪಾಡಬೇಕು. ನಮ್ಮನ್ನ ಬಿಟ್ಟು ನೀವೇ ವೆಲ್ಕಮ್ ಹೇಳ್ಕೊಟ್ಟು ನಮ್ಮನ್ನ ಕೂಡ ಹಾಕಿ ಮಕ್ಕಳನ್ನ ಚೂ ಬಿಟ್ಟು ತಮಾಷೆ ನೋಡ್ತಾ ಇದೀರಲ್ಲ ಸರ್, ಇದು ನ್ಯಾಯನಾ? ಇದು ನೀತಿನಾ? ಅನ್ಯಾಯ ಆಗಿದ್ದೊಂದೇ. ಏನು? ಕಟ್ಟು ಬಿಚ್ಚಿದವ್ರು ಯಾರು ನಿಮ್ಮಿಬ್ರಿಗೂ ಅಂತ. ಕ್ಯಾಪ್ಟನ್, ಜಡ್ಜಸ್ ಬೇಕಾ ನಾವು ಬೇಕಾ? ಯಾರದು? ಕ್ಯಾಪ್ಟನ್ ಬಹಳ ಒಳ್ಳೆ ಭವಿಷ್ಯ ಇದೆ, ಈಗಲೇ ಬದುಕೋದಾರಿ ಕಲ್ತ್ಬಿಡಿ ಕ್ಯಾಪ್ಟನ್. ಈಗ ಈ ಚಿಲ್ಲರ್ ಪಾರ್ಟಿ ಬಗ್ಗೆ ಏನನ್ನಿಸ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು? ಎಸ್ ನಾರಾಯಣ್ ಸರ್ ಬಹಳ ಎಂಜಾಯ್ ಮಾಡ್ತಿದ್ರಿ. ತುಂಬಾ ದಿವಸ ಆದ್ಮೇಲೆ ಆ ವೇದಿಕೆಯಲ್ಲಿ ಒಂದು ಅದ್ಭುತವಾದ ಕಳೆ ಬಂತು. ಆಮೇಲೆ ಫಸ್ಟ್ ಟೈಮ್ ಯಾರೋ ಮಿಸ್ ಆಗಿದ್ದು ಒಂದು ಸಂತೋಷ ಬಂತು. ಸರ್ ನನಗೆ ಗೊತ್ತು ನಿರಂಜನ್ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಖುಷಿ ಆಯ್ತು. ಅಲ್ಲ, ನಾನು ಏನು ಹೇಳಲೇ ಇಲ್ವಲ್ಲ. ನಾನು ಏನ್ ಹೇಳಿದೆ, ನಮ್ ಸಂತೋಷನ ನಾವು ಹಂಚ್ಕೋತಾ ಇದೀವಿ. ನೋಡಿದೆ ನಿರಂಜನ್, ಅದಕ್ಕೆ ಹೇಳಿದ್ದು ಯಾವಾಗ್ಲೂ ಜಾಸ್ತಿ ಜಡ್ಜಸ್ ಕಾಟ ಕೊಡ್ಬೇಡ ಅಂತ. ಎಷ್ಟು ಮುದ್ದಾಗಿ ಆಕ್ಟ್ ಮಾಡಿದ್ರು ಆ ಮಕ್ಕಳು. ಅಂದ್ರೆ ನಿಷ್ಕಲ್ಮಶವಾದಂತ ಒಂದು ಅಭಿನಯ. ಏಯ್ ಮಿಸ್ಟರ್ ಹವಾ ಲೀಡರ್, ನನ್ ಕಡೆ ತಿರುಗ್ರಿ. ಹಾಯ್. ಹಾಯ್. ನಿಮ್ಮ ಹೆಸರೇನು? ಪ್ರಾಣ್ಯ. ಪ್ರಾಣ್ಯ. ಪ್ರಾಣ್ಯ ಅದ್ಭುತವಾಗಿದೆ. ಹಲೋ ಪ್ರಾಣ್ಯ, ಯಾವ ಊರಮ್ಮ ನಿಂದು? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಏನು ಓದ್ತಾ ಇದೀಯಾ?
UKG. ಅಯ್ಯೋ UKG ಮಗುವುದು ಹವಾ ನೋಡ್ರಿ ಹೆಂಗಿದೆ. UKG ಮಗು ಹವಾಲಿ ನಿರಂಜನ್ ಶೀತಲ್ ಕಳೆದೋಗ್ಬಿಟ್ರೆ. ನಿಜವಾಗ್ಲೂ ಸರ್ 2 kg ಇಷ್ಟೊಂದು ಹವಾ ಇದೆ ಅಂತ ಗೊತ್ತಿಲ್ಲ. 2 kg ಇಲ್ಲ, UKG ಅದು. UKG ಆದ್ಮೇಲೆ ಏನು ಓದ್ತೀಯಮ್ಮ ನೀನು? First standard. ಅದ್ಭುತ, ಒಬ್ರಿಗಿಂತ ಒಬ್ರು ಅದ್ಭುತ. ಅವನ್ ಬಂದಲ್ಲ ಸಿನಿಮಾದವ್ರು ಮರ್ಯಾದೆಲ್ಲ ಕಳೆದ್ಬಿಟ್ಟಲ್ಲ ನೀನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯುನಾ ಅಲ್ಲ, ಆದ್ರೂ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಇತ್ತ ಒಂದು ಅಂದ್ರೆ ಅದ್ಭುತವಾದ ಪ್ರೆಸೆಂಟೇಶನ್. ಆಲ್ ಚಿಲ್ಡ್ರನ್ಸ್ ಸೂಪರ್ ಸೂಪರ್. ನಾ ವಿಸಿಲ್ ಹೊಡಿತೀನಿ. ಶ್ರುತಿ ಮೇಡಮ್, ನಮ್ಮ ಆಕ್ಟ್ ಹೇಗಿತ್ತು ಪ್ಲೀಸ್ ಹೇಳಿ. ಸೂಪರ್ ಫ್ಯಾಂಟಾಸ್ಟಿಕ್ ಚಿಂದಿ ಚಿತ್ರಾನ್ನ ಮಗಳೇ, ಸೂಪರ್ ಆಯ್ತು. ಆಮೇಲೆ ನೀವೇನೋ ಕಳ್ಳ ಬರ್ತಾನೆ, ಮೇಲ್ ಹೋಗ್ತಾನೆ. ಸೂಪರ್ ಗೊತ್ತಾ, ಚೆನ್ನಾಗಿ ಆಕ್ಟ್ ಮಾಡಿದೆ ನೀವೆಲ್ಲರೂ. ಇಟ್ ವಾಸ್ ಸೂಪರ್. ಒಬ್ಬೊಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರಪ್ಪ. ಎಕ್ಸ್ಟ್ರಾಡಿನರಿ ಚಿಂದಿ ಚಿತ್ರಾನ್ನ. ಈಗ ಪುಟಾಣಿಗಳ ಅಲ್ಲಿ ಭಗವಾನ್ ಅಂಕಲ್ ಕೂತಿದ್ದಾರೆ, ಅವ್ರನ್ನ ಕಮೆಂಟ್ಸ್ ಹೇಳಿ ಅಂತ ಯಾರು ಕೇಳ್ತೀರಿ? ಎಲ್ಲರೂ ಕೇಳಿ ನೋಡೋಣ ಒಟ್ಟಿಗೆ. ಎಲ್ಲರೂ ಕೇಳಿ. ಮಕ್ಕಳು ಏನು ಮಾಡಿದ್ರು ಮುದ್ದು. ಯಾಕೆಂದರೆ ಅದರ ಹಿಂದೆ ಮುಗ್ಧತೆ ಇರುತ್ತೆ. ಆ ಮುಗ್ಧ ಮನಸ್ಸಿನಿಂದ ಹೊರಬರತಕ್ಕಂಥ ಹೊಮ್ಮತಕ್ಕಂಥ ಭಾವನೆಗಳು, ಮಾತುಗಳು ಮತ್ತು ಎಕ್ಸ್ಪ್ರೆಷನ್ಸು, ಅವರ ಆಟಿಟ್ಯೂಡು, ಅವರ ಆ್ಯಕ್ಷನ್ಸ್ ಏನೇನಿದೆ ಇದೆಲ್ಲ ಮುಗ್ಧತೆಯ ಒಂದು ಹಿನ್ನೆಲೆಯಲ್ಲಿ ಬರೋದ್ರಿಂದ ಅದು ಬಹಳ ಮುದ್ದಾಗಿ ಕಾಣಿಸುತ್ತೆ. ಈ ಮಕ್ಕಳು ನೋಡೋಕ್ಕೂ ಮುದ್ದಾಗಿದ್ದಾರೆ, ಅವ್ರು ಮಾಡಿದ್ದೂ ಮುದ್ದಾಗಿತ್ತು. ಎಲ್ರಿಗೂ ಐ ಹಾರ್ಟಿಲಿ ಬ್ಲೆಸ್ ಯು ಆಲ್ ಚಿಲ್ಡ್ರನ್ ವಿತ್ ಎ ವೆರಿ ಗ್ರೇಟ್ ಆ್ಯಂಡ್ ಪ್ರಾಸ್ಪರಸ್ ಫ್ಯೂಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಭಗವಾನ್ ಅಂಕಲ್ನ ಎಲ್ಲರೂ ಪ್ರಶ್ನೆಗಳು ಕೇಳಬೇಕು ಅಂತ ಇದ್ದಾರೆ. ಯಾರು ಕೇಳ್ತೀರಿ? ನೀ ಕೇಳ್ತೀನಾ? ಕೇಳು. ಸರ್, ನಾವು ನಿನ್ಗೆ ಪಪ್ಪಿ ಕೊಡ್ಬೇಕಾ? ಕೊಡು. ಬೇಡ ಅಂದ್ರೆ ಯಾರು? ಓಡು. ಸಿಕ್ತನ ಪಪ್ಪಿ? ಮುತ್ತು ಕೊಟ್ಟಿದ್ದಕ್ಕೆ ಐ ಬಿಕಮ್ ವೆರಿ ಎಮೋಷನಲ್. ಯಾಕೆಂದರೆ ಮಕ್ಕಳ ಮನಸ್ಸಿನ ಮೇಲೆ ನಾವು ಏನು ಪ್ರಭಾವ ಬೀರಿದ್ದೀವಿ ಅದರ ಪ್ರತಿರೂಪವಾಗಿ ಅಲ್ಲಿ ಬಂದು ಆ ಮಗು ವಾಲಂಟಿಯರಾಗಿ ಬಂದು ನನ್ನನ್ನು ಮುತ್ತು ಕೊಡಬೇಕು ಅಂತ ಹೇಳ್ದಲ್ಲ. ನನಗೀಗ ಮರಿ ಮಗು ಇದೆ. ಐ ಹ್ಯಾವ್ ಗಾಟ್ ಮೈ ಗ್ರೇಟ್ ಗ್ರ್ಯಾಂಡ್ ಚೈಲ್ಡ್. ಆ ಮರಿ ಮಗು ಬಂದು ಮುತ್ತು ಕೊಟ್ಟಂಥ ಒಂದು ಫೀಲಿಂಗ್ ಇತ್ತು ನನಗೆ. ಅದರಿಂದಾಗಿ ನನಗೆ ಐ ಬಿಕೇಮ್ ಎ ಬಿಟ್ ಎಮೋಷನಲ್. ನೆಕ್ಸ್ಟ್ ಇಯರ್ ಕ್ವಶನ್ ಕೇಳ್ತೀರಾ? ಸರ್, ನಮ್ಮೆಲ್ಲರ ನೆಚ್ಚಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅಂದರೆ ಕಸ್ತೂರಿ ನಿವಾಸ. ಹೌದು. ಅದು ಈಗ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಬಂತು, ಕಲರಲ್ಲೂ ಬಂತು. ಅದರಲ್ಲಿರೋ ಫೇಮಸ್ ಸಾಂಗ್ ಅಂದರೆ ಆಡಿಸಿ ನೋಡು ಬೀಳಿಸಿ ನೋಡು. ಅದರಲ್ಲಿರೋ ಗೊಂಬೆ ಇದೆಯಲ್ಲ ಸರ್, ಕಸ್ತೂರಿ ನಿವಾಸದಲ್ಲಿ ಬಂತು. ತುಂಬ ವರ್ಷ ಆದಮೇಲೆ ಇವಾಗ ರಾಜ್ಕುಮಾರ್ದಲ್ಲಿ ಬಂದಿದೆ. ಅದನ್ನ ಹುಡ್ಕೋಕ್ಕೆ ಎಷ್ಟು ಕಷ್ಟಪಟ್ರಿ ಸರ್? ಇಲ್ಲಮ್ಮ, ಅದು ಕಷ್ಟಪಡಲಿಲ್ಲ. ಕಸ್ತೂರಿ ನಿವಾಸ ಕಥೆ ಬರೆದವರು ನಮಗೆ ಕಥೆ ಹೇಳುವಾಗ ಅವರು ತಮಿಳ್ನಲ್ಲಿ ಹೇಳಿದ್ರು ನನಗೆ. ಅದನ್ನು ನಾವೆಲ್ಲ ಡಿಸ್ಕಸ್ ಮಾಡುವಾಗ, ನಾವು ಉದಯ್ ಶಂಕರು, ವರದಪ್ಪ ಇವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ಇದನ್ನು ಅವ್ರು ಹೇಳಿದ ಐಡಿಯಾನ ನಾವು ಯಾಕೆ ಪಿಕ್ಟೋರಿಯಲ್ ಆಗಿ ತರಬಾರ್ದು ಅಂತ ಐಡಿಯಾ ಬಂದಾಗ ನಾವು ಅದನ್ನು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಅಲ್ಲಿ ಮಡ್ರಾಸ್ನಲ್ಲಿ ಕುರಲಗಮ್ ಅಂತಿದೆ. ಇಲ್ಲಿ ನಮ್ಮ ಕಾವೇರಿ ಎಂಪೋರಿಯಂ ಅಂತ ಹೇಗಿದೆ ಹ್ಯಾಂಡಿಕ್ರಾಫ್ಟ್ಸ್ಗೆ, ಹಾಗೆ ಅಲ್ಲಿ ತಮಿಳ್ನಾಡು ಹ್ಯಾಂಡಿಕ್ರಾಫ್ಟ್ಸ್ ಎಂಪೋರಿಯಂ ಅದು ಕುರಲಗಮ್. ಅಲ್ಲಿ ಓಡೋದೆ ನಾನು, ಕಾರ್ ಹಾಕ್ಕೊಂಡು ಹೋಗಿ ಅಲ್ಲಿ ಇದೆಯಾ ಅಂತ ಕೇಳಿದೆ. ಇದೆ ಅಂತಂದರು. ಒಂದೇ ಒಂದು ಬೊಂಬೆ ಇದೆ ಸರ್ ಅಂದರು. ಅದನ್ನು ಕೊಡಿ ಅಂತ ತೊಗೊಂಬಂದು ಅದನ್ನಿಟ್ಟು ಅದನ್ನು ಆಡಿಸ್ತಾ ಇದ್ದಾಗ ಉದಯ್ ಶಂಕರ್ಗೆ ಐಡಿಯಾ ಬಂತು, ಇದಕ್ಕೆ ಯಾಕೋ ಹಾಡು ಮಾಡಬಾರ್ದು ಅಂತಂದ. ಮಾಡೋ ಅಂತಂದೆ. ಅವನು ಹಾಡು ಮಾಡ್ದ. ಅದಕ್ಕೆ ಅದನ್ನು ಮಾಡ್ತಾ ಇದ್ದಾಗೆ ನಾನು ನೋಡ್ತಾ ಇದ್ದಾಗೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂತ ಲೈನ್ ಬರ್ದ ಫಸ್ಟು. ಆಮೇಲೆ ಇಟ್ ವಾಸ್ ಇಸ್ ಕ್ರಿಯೇಷನ್. ಆಮೇಲೆ ಉದಯ್ ಶಂಕರ್ನ ಇವ್ರನ್ನ ವೆಂಕಟೇಶ್ನ ಕರೆಸಿ ಟ್ಯೂನ್ ಮಾಡು ಅಂತ ಹೇಳಿದ್ವಿ. ಅದು ಇಟ್ ಬಿಕೇಮ್ ಎ ಸಾಂಗ್. ಇಟ್ಸ್ ಎನ್ ಇಮ್ಮೆಮೋರಿಯಲ್ ಸಾಂಗ್ ಆಗಿದೆ. ಇವತ್ತು ಅದನ್ನು ರೀಮಿಕ್ಸ್ ಮಾಡಿದ್ದಾರೆ. ಅದನ್ನು ವಂಡರ್ಫುಲ್ ಆಗಿ ಇಟ್ ಹ್ಯಾಸ್ ಬಿಕಮ್ ವೈರಲ್. ರಾಜಕುಮಾರ ಚಿತ್ರದ ಹಾಡು ಗೊಂಬೆ ಆಡುತ್ತೈತೆ
ಅದನ್ನ ಬೊಂಬೆ ತಂಜಾವೂರು ಬೊಂಬೆ ಅಂತ ಅದಕ್ಕೆ ಹೆಸರಮ್ಮ. ಅದು ಅಲ್ಲೇ ಸಿಗೋದು, ಬೇರೆ ಇನ್ನೆಲ್ಲೂ ಸಿಗೋದು. ತಂಜಾವೂರಿನಲ್ಲೇ ಮಾಡೋದು, ಅದನ್ನ ಬೇರೆ ಎಲ್ಲೂ ಮಾಡೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಕ್ಕಳು ಬಹಳ ಮುದ್ದಾಗಿ ಕೇಳಿದ್ರಿ. ಅಲ್ಲಿ ಸೊ ನಿಮ್ಮ ಆಶೀರ್ವಾದ ತಗೋಬೋದಾ? ನಿಮ್ಮ ಆಶೀರ್ವಾದ ತಗೋಬೋದಾ ಅಂತ. ಮಜ ಭಾರತ ಮಜ ಭಾರತ ಮಜ ಭಾರತ ಮಜ ಭಾರತ. ಏ ನಿರಂಜನ್, ಪಾಪ ಕಣ, ಮಷ್ಕಿರಿ ದೀಪಕ್ ರೈ ಇದಾರಲ್ಲ, ಅವ್ರಿಗೆ ಹೆಣ್ಣೆ ಸಿಕ್ತಿಲ್ವಂತೆ. ಇನ್ನೇನ್ ಮತ್ತೆ, ಅಷ್ಟು ಮೂಕಜೀವಿ ಅದು ಯಾರು ಹೆಣ್ಣು ಕೊಡ್ತಾರೆ ನೋಡು. ನಂತರ ಪಾದರಸ ತರ ಇದ್ರೆ ಕರೆದು ಹೆಣ್ಣು ಕೊಡ್ತಾರೆ, ಕಾಲ್ ತೊಳೆದು ಕನ್ಯಾದಾನ ಮಾಡ್ತಾರಮ್ಮ. ಅವ್ರಿಗೆ 6 ಕೋಟಿ ಲಾಟ್ರಿ ಬೇರೆ ಹೊಡೆದಿದ್ಯಂತೆ. ಓ ಮೈ ಗಾಡ್, 6 ಕೋಟಿ! ಹಾಗಾದ್ರೆ ನಾನೇ ಒಂದು ಹೆಣ್ಣು ಪಾತ್ರ ಮಾಡಿ ಮದುವೆ ಆಗ್ಬಿಡ್ತೀನಿ. ಅದೇ ಕೆಲ್ಸ ಮಾಡಿ ದೀಪಕ್ ರೈಗೆ ನಾಮ ಹಿಡಿಯೋದಕ್ಕೆ ಕಾಯ್ತಾ ಇದಾರೆ. ಏನಾಯ್ತು ಅಂತ ನೋಡ್ಕೊಂಡ್ ಬಾ. ಖಂಡಿತವಾಗ್ಲೂ ನೋಡೇ ಬೇಡ. ಪ್ಲೀಸ್ ವೆಲ್ಕಮ್ ಮಷ್ಕಿರಿ ಆನ್ ಸ್ಟೇಜ್. ಮಗ, ಆದಷ್ಟು ಬೇಗ ರೆಡಿ ಆಗು. ದೇವರೇ, ಅಚ್ಯುತ ನಾರಾಯಣ ನೀಲ ಗೋವಿಂದ, ಇವತ್ತು ಈ ಪರೀಕ್ಷೆಯಲ್ಲಿ ನನ್ನನ್ನು ಪಾಸ್ ಮಾಡಿಬಿಡಪ್ಪ, ಪಾಸ್ ಮಾಡಿಬಿಡು. ಇಲ್ಲಿ ಏನು ವಧು ಪರೀಕ್ಷೆ ನಡೆಯಿತು, ಅದು ಏನು ನಡೆಯಿತು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ನಂಗೆ. ಇಲ್ಲ ನಿನಗೇ ಗೊತ್ತು ದೇವಾ. ಹಲೋ, ನಾನಿಲ್ಲಿ ಇದ್ದೀನಿ ಮರೆಯ. ನಾನಿಲ್ಲಿ ಹುಡುಗಿ ಮನೆಗೆ ಬಂದಾಯ್ತು. ನೀನೆಲ್ಲಿಟ್ಟು? ಬರ್ತೈತೆ ಬೇಗ ಬಂದುಬಿಡು. ಇರ್ತೇನೆ. ಶಂಕರಣ್ಣ ನಮಸ್ಕಾರ. ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ಎಂತ ಗೋವಿಂದ, ಹೇಳಿ ಸುಖ ಇಲ್ಲ. ತನಗೆ ಹೀಗೆ ಇದ್ದೇನೆ, ಇನ್ನೇನಾಗುತ್ತಂತ ಆ ಭಗವಂತನಿಗೆ ಮಾತ್ರ ಗೊತ್ತು. ಅರೆ ಶಂಕರನ್, ನೀವ್ ಯಾಕೆ ತಲೆ ಬಿಸಿ ಮಾಡುದು? ಈಗ ಇಲ್ಲಿ ಹುಡುಗಿರೊಟ್ಟಿಗೆ ಬರೋ ಹುಡುಗ ಇದ್ದಾನಲ್ಲ, ಅವನು ಬೋಳಪ್ಪ ಅಂದ್ರೆ ಬೋಳಪ್ಪ. ಹುಡುಗನಿಗೆ 6 ಕೋಟಿ ರೂಪಾಯಿ ಬಹುಮಾನ ಬಂದಿದೆ ಲಾಟ್ರಿಯಲ್ಲಿ. 6 ಕೋಟಿಯ? ಹಾಗೆ ಈ ಹುಡುಗ ಒಂದು ಕಂಡೀಷನ್ ಮಾಡಿದ್ದೇನೆ. ಈಗ ಎಂತ ಗೊತ್ತುಂಟಾ? ಈ 6 ಕೋಟಿ ಬಂದ್ರೆ ಯಾರು ನನ್ನನ್ನು ಮದುವೆ ಆಗ್ತಾರೆ ಆ ಹುಡುಗಿ 3 ಕೋಟಿ ಕೊಡ್ತೇನೆ ಅಂತ. 3 ಕೋಟಿಯ? ನಮಗೆ ಹಾಗೆ ಉಪಯೋಗ ಎಂತ ಗೊತ್ತುಂಟಾ? ಮೊನ್ನೆ ನಾನು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ ನಿಮ್ಮ ಮಗನದ್ದು. ಅವನು ಹುಡುಗಿ ಪಾತ್ರ ಮಾಡುದಲ್ವಾ, ಅವನು ನೋಡಿ ನನಗೆ ಗೊತ್ತೇ ಆಗಿಲ್ಲ ಅವನು ಹುಡುಗಿ ಅಂತ. ಮತ್ತೆ ನಾನು ಕೇಳಿದ್ ಯಾರ ಮಗ ನೋಡು, ನಿಮ್ಮ ಮಗ ಅದು. ಹುಡುಗಿ ಸೇಮ್ ಹುಡುಗಿ. ಎಲ್ಲ ಊರಿನ ಹುಡುಗರು ಅವನ ಹಿಂದೆ ಹಿಂಗೆ ಓಡ್ತಾ ಇದ್ರು, ಮುದ್ದು ಕಾಣ್ತಾ ಇದ್ದ. ಹಾಗೆ ನನಗೆ ಈ ಉಪಾಯ ಹೋದದ್ದು. ಈ ಹುಡುಗನಿಗೆ ಒಂದು ಮದುವೆ ಮಾಡಿ ಬಿಟ್ರೆ ನಮಗೆ 3 ಕೋಟಿ ನಮಗೆ ಆಗ್ತದಲ್ಲ. ಈ ಮದುವೆ ಆದ ನಂತರ ಒಂದ್ ವೇಳೆ ಆ ಹುಡುಗನಿಗೆ ಗೊತ್ತಾದ್ರೆ ನೀವ್ ಯಾಕೆ ಮಂಡಿ ಬಿಸಿ ಮಾಡುದು? ನಾನು ಇದ್ದೀನಲ್ವಾ, ಈ ಮದುವೆ ಆದ ಒಂದು 2-3 ತಿಂಗಳು ಒಂದು ಉಪಾಯ ಮಾಡು. ಹುಡುಗಿಗೆ ಅದು ವೃತ್ತ ಉಂಟು, ಹಾಗೆ ಉಂಟು, ಈಗ ಉಂಟು, 3 ತಿಂಗಳು ಹೀಗೆ ದುಡುದು. ಮತ್ತೆ ನಿಮಗೆ 3 ಕೋಟಿ ಬರ್ತದಲ್ಲ. ಹೌದು. ಮತ್ತೆ 3 ತಿಂಗಳು ಆದ ನಂತರ ಗೊತ್ತಾದ್ರೆ ಹಣ ಇಲ್ವ ನಮ್ಮ ಹತ್ರ? ಏನಾದ್ರು ಅವತಾರ ಮಾಡಿ ಒಂದು ಇದು ಡಿವೋರ್ಸ್ ಕೊಟ್ಟು ಬಿಡುದು. ಕೃಷ್ಣ ಇಲ್ಲಿ ಕರೀರಿ ನೀವು. ಲೋ ಮಗ, ಹಲೋ ಮಂಜ. ಹಲೋ ಮಂಜ, ಏನ್ ವಿಷಯ ಗೊತ್ತಾ? ಇವತ್ತು ನಾನು ಆಟ ತೆಗಿಯಲ್ಲ ಕಣೋ. ಆಯ್ತು, ಸ್ಕೂಲ್ ಟ್ರಿಪ್ ಹೋಗಾಯ್ತಾ? ಇರ್ತೀನಿ. ಏನಪ್ಪ ಇದೆಲ್ಲ ಹುಡುಗನಿಗೆ ಹುಡುಗಿ ವೇಷ ಹಾಕ್ಸ್ಬಿಟ್ಟು ಏನ? ಇಳಿಸು ಮಾರ, ಇಳಿಸು. ಶಟರ್ ಕೆಳಗೆ ಮಾಡು. ಎಂತ ನಿನ್ನದು? ಎಲ್ಲ ನಿಂದೆ ಕೆಲಸ, ನನ್ ಗೊತ್ತು. ನನ್ನ ಅಪ್ಪನ ತಲೆ ಕೆಡಿಸಿದ್ದು. ಎಂತ ಗೊತ್ತಿದ್ದ? ಎಲ್ಲಿ ಹೊಡಿದು? ನೀ ಎಲ್ಲಿಗೆ? ಮತ್ತೆ ಅವ್ರು ಹೋದಾಗ ನಾನು ನಿಂತ್ರೆ ಸರಿ ಆಗುತ್ತಾ? ಯಾಕೆ ಹೊಡಿದು ನೀನು? ನೀನು ಮಂಡೆ ಬಿಸಿ ಮಾಡುದು ಬೇಡ ಕೃಷ್ಣ. ಸ್ವಲ್ಪ ಅಡ್ಜಸ್ಟ್ ಮಾಡಾಯ್ತು. ನಾನಾ ಟೈಪ್ ಏನಿಲ್ಲ, ಏನಿಲ್ಲ. ಹಾಗೆಲ್ಲ ಹೇಳಿದ್ದು. ಈಗ ಹುಡುಗ ಬರುವಾಗ ನಿನ್ನ ಆವ ಬಾಬಾ ಮಾತಿನಲ್ಲಿ ವ್ಯತ್ಯಾಸ ಇರ್ಲಿ ಹುಡುಗಿ ತರ ಅಂತ ಹೇಳಿದಷ್ಟೇ. ಹೌದಾ? ಅಲ್ಲ, ನಾನು ಒಂದೇ ಹೇಳ, ಬೇಕಾದಾಗ ಎಲ್ಲ ನಾನು ಎಡಿಟ್ ಮಾಡ್ಕೊಳ್ಳಕ್ಕೆ ನಾನೇನು ನೀವು ಹೊಸದಾಗಿ ಡೌನ್ಲೋಡ್ ಮಾಡ್ಕೊಂಡಿರ ಆ್ಯಪ್? ಯಾರಿಗೆ ಬೇಕು? ಗೋವಿಂದ, ಏನಾಗಲ್ಲ ಮರಿ, ಏನಾಗಲ್ಲ. ನಾನು ಇದ್ದಿರಲ್ಲ, ಯಾಕೆ ಡಿಸಿಷನ್ ಮಾಡ್ಕೊಳ್ಳಿ? ಏನಾಗಲ್ಲ ಅಂತ ಹೇಳ್ತೀರಾ? ನನ್ ಕಷ್ಟ ನನ್ಗೆ ಎಲ್ಲೆಲ್ಲಿ ಏನೇನು ಸಿಕ್ಸಿದ್ನೋ ಅದು ಲೂಸ್ ಆಗುತ್ತೋ ಟೈಟ್ ಆಗುತ್ತೋ ನನ್ಗೆ ಭಯ ಆಗುತ್ತೆ. ನೋಡು ಗೋವಿಂದ, ನಾನು ಹೇಳುದು ಕೇಳು. ಆಟೋವನ್ನು ಕಾರು ಮಾಡ್ಲಿಕ್ಕೆ ಹೋದ್ರೆ ಒಂದು ಸೌಂಡ್ ಅಲ್ಲಿ ಆದ ಒಂದು ಚೇಂಜ್ ಗೊತ್ತಾಗುದಿಲ್ವಾ? ಅದೆಲ್ಲ ಗೊತ್ತಾಗುದಿಲ್ಲ. ಆ ಸೈಲೆನ್ಸ್ ತೆಗೆದು ಬಟ್ಟೆ ತುರುಗಿಸಿ ಬಿಟ್ರೆ ಅದು ಸೌಂಡ್ ಗೊತ್ತೇ ಆಗುದಿಲ್ಲ. ನಾನು ಇದ್ದಿರಲ್ಲ, ಯಾಕೆ ಮಂಡಿ ಬಿಸಿ ಮಾಡುದು? ಸುಮ್ಮನೆ ಹುಡುಗ ಬಂದ. ಇನ್ನು ಅವನ ಎದುರಿಗೆ ಎಂತೆಲ್ಲ ಹುಚ್ಚಾಟ ಬೇಡ, ಗೊತ್ತಿ? ನಾ ಹೇಳಿದಲ್ಲಿ ಮಾಡಿದ್ರೆ ವಯ್ಯಾರದಿಂದ ಆಯ್ತಾ? ಒಂದು ಹುಡುಗಿ ತರ ಇರು, ಗೊತ್ತಾಯ್ತಲ್ಲ?
ನಮಸ್ತೆ 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 ಇದು ನಾನು ಹೇಳಿದ ಬೋಳಪ್ಪ ಅಲ್ಲ ಹುಡುಗ ನಾನು ಹೇಳಿದ ಹುಡುಗ. ನನ್ನ ಬಗ್ಗೆ ಬ್ರೋಕರ್ ಅಂಕಲ್ ಎಲ್ಲ ಹೇಳಿರ್ಬೋದಲ್ಲ. ನಿಮ್ಮ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಬಗ್ಗೆ ಹೇಳ್ತಿದ್ರೆ ತುಂಬಾ ಚೆನ್ನಾಗ್ತಿತ್ತು. ಹೇಳಿದೀನಿ ಎಲ್ಲ ಹೇಳಿದೀರಾ? ಮತ್ತೆ ಭಯ. ಹಲೋ ಹಾಯ್ ಹಾಯ್. ಅದು ಹೇಳಿದಲ್ಲ, ಒಳ್ಳೆ ಹುಡುಗಿ ನಾಚಿಕೆ ಸ್ವಭಾವದ ಹುಡುಗಿ ಅಂತ ಹೇಳಿದ್ರು ಸುಮ್ಮನೆ ಮಾರ್ಯ. ನಮ್ಮ ಅಲ್ಲಿಯಂದ್ರು ಆಗುವವರ ಹೆಸರೇನು? ರಾಧಾ. ರಾಧಾ ಕೃಷ್ಣ. ಓ ಕರೆದ್ರ? ಅದೆಲ್ಲ ಹುಡುಗನ ಹೆಸರು ರಾಧಾಕೃಷ್ಣ. ರಾಧಾಕೃಷ್ಣ ಚೆನ್ನಾಗಿದೆ. ಏನದು ಹುಡುಗಿ ಹತ್ರ ಮಾತಾಡ್ಲಿಕ್ಕಿದೆ ಮಾತಾಡ ಆಯ್ತಾ? ಮಾತಾಡ್ಲಿಕ್ಕೆ ಉಂಟಾ? ನೋಡಿ ಹುಡುಗ ನೋಡಿ ಮಾತಾಡೋದಲ್ಲ. ಅದೇನಂದ್ರೆ ನಾನು ಇವತ್ತು ಹೋಗಿಲ್ಲ, ಆಟೋ ತೆಗಿಲಿಲ್ಲ. ನನಗೆ ನಾಚಿಕೆ ಆಗ್ತದೆ. ನಾನು ಹೇಳಿದ್ವಿ ಅವನ ಆಚೆಗೆ ಮುಟ್ಲಿಕ್ಕಿಲ್ಲ, ವರ್ಕೌಟ್ ಆಗ್ತದೆ. ಏನ್ ಆಚೆಗೆ ಆಗ್ಬೇಕಿತ್ತು, ಅವ್ರಿಗೆ ಆಗೋದಿಲ್ಲ. ಮತ್ತೆ ನಿನ್ನ ಹೆಸರು ಏನು? ಇದು ನಾನು ಮರೆಯ ಹುಡುಗಿ ಅಲ್ಲಿ ಉಂಟು. ಈಚೆ ಬನ್ನಿ, ನಿಮಗೆ ಮಾತಾಡಿದ್ರೆ ಮಾತಾಡಿ ಆಯ್ತಾ? ನಾನು ಅಲ್ಲಿ ಬದಿ ನಿಲ್ತೇನೆ. ಮಾತಾಡಿ ನಾಚಿಕೆ ಮಾಡುದು ಬೇಡ, ನಾಚಿಕೆ ಮಾಡುದು ಬೇಡ. ಎಂತ ಮಾತಾಡಿದ್ರೆ ಎಲ್ಲ ಮಾತಾಡಿ ಮುಗಿಸೆ. ನಮಸ್ತೆ. ನನ್ನ ಹೆಸರು ಕೃಷ್ಣ. ಕೃಷ್ಣವೇಣಿ ಕೃಷ್ಣವೇಣಿ ಕೃಷ್ಣ ತುಂಬಾ ಚಂದ ಉಂಟು. ಥ್ಯಾಂಕ್ ಯು. ಮತ್ತೆ ನಿಮ್ಮ ಕೂದಲು ಬಹಳ ಚಂದ ಉಂಟು. ಅದಕ್ಕೇನು ಹಾಕ್ತೀರಿ? ಏನಿಲ್ಲ, 10-15 ಪಿನ್ ಹಾಕಿದ್ದೀನಿ ಅಷ್ಟೇ. ಅದು ಪಿನ್ ಕಂಪನಿದು ಹೊಸತ್ತು ಹೇರ್ ಆಯಿಲ್. ಹೇರ್ ಆಯಿಲ್ ಹಾಕಿದ್ದೀನಿ. ತುಂಬಾ ಚಂದ ಇದೆ. ಥ್ಯಾಂಕ್ ಯು. ಮತ್ತೆ ನೀವು ಸೀರಿಯಲ್ ನೋಡ್ತೀರಾ? ಸೀರಿಯಲ್ ಎಲ್ಲ ಹೆಂಗಸರಿಗೆ, ನಾವೆಲ್ಲ ನೋಡ. ಮತ್ತೆ ನೀವು ಹಾಗೆ ಅದು ಏನು ಹೇಳಿದ್ಲು ಗೊತ್ತಾ? ಈ ಸೀರಿಯಲ್ ಎಲ್ಲ ನೋಡುದು ಹೆಚ್ಚಾಗಿ ಹೆಂಗಸು. ಆಗಿರುವಾಗ ಇವಳು ಹೆಣ್ಣಲ್ಲ, ಇವಳು ನೋಡದಿರ್ತಾಳ ಅಂತ ಹೇಳಿದ್ರು ಅಲ್ಲ ಮಗ? ಮತ್ತೆ ನಿಮ್ಗೆ ಇಷ್ಟವಾದ ಆಟ ಯಾವುದು? ನನ್ಗೆ ಇಷ್ಟವಾದ ಆಟ ಅಂದ್ರೆ ಕಬಡ್ಡಿ. ಇಲ್ಲಿ ಮ್ಯಾಚ್ ಶುರು ಮಾಡ್ತಾಳೆ, ನಾವು ಕಬಡ್ಡಿ ಅಂತ ಹೇಳಿದ್ರೆ ಅವಳು. ಈಗ ಹುಡುಗಿಯರಿಗೆಲ್ಲ ಕಬಡ್ಡಿಯಲ್ಲಿ ಒಳ್ಳೆ ಭವಿಷ್ಯ ಉಂಟಲ್ಲ, ಅದನ್ನು ಹೇಳಿದ್ದು. ಆಗ್ಲಿ, ನನಗೆ ತುಂಬಾ ಇಷ್ಟ. ನೀವ್ ಆಡ್ತೀರಾ? ನಾನು ಆಟೋಟ ಸ್ಪರ್ಧೆಯಲ್ಲಿ ನಾನು ಇದ್ದೆ ಮೊದಲು. ನನಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೆಕೆಂಡ್ ಪ್ರೈಸ್ ಯಾವ್ದ್ರಲ್ಲಿ? ಎಷ್ಟು ಜನ ಇದ್ರು? ಇಬ್ರೇ. ಮತ್ತೆ ನೀವೇನು ಕಲಿತದ್ದು? ನಾನು ಆಟೋ. ಅದು ನನಗೆ ಆಟೋಟ ಸ್ಪರ್ಧೆಯಲ್ಲಿ ತುಂಬಾ ಆಸಕ್ತಿ, ಅದಕ್ಕೆ ಅದನ್ನೇ ಕಲಿತಿದ್ದೆ. ಶಾಲೆ ಅಂದ್ರೆ ಜಸ್ಟ್ SSLC. LLB-ನಾ? ನಾನು ಅಷ್ಟು ಕಲ್ತಿಲ್ಲ, ನಾನು ಜಸ್ಟ್ SSLC. ನಮಗೆ ಅದೇ ಜಸ್ಟ್ ಜಾಸ್ತಿ. ನಿಮ್ಗೆ ಹಾಡು ಬರ್ತದಾ? ಹಾಡ್ತಾಳೆ. ಯಾವಾಗ? ಹಾಡುವಾಗ. ನಾಟಕದ ಹಾಡು ಹಾಡ್ತೀನಿ. ಏನಂತ ಹಾಡ್ಲಿ? ಅಪರಾಧಿ ನಾನಲ್ಲ, ಅಪರಾಧ ಎಸಗಿಲ್ಲ. ಡಾಕ್ಟರ್ ಅಂಕಲ್, ನಾನು ನಿಮ್ಮ ಹತ್ರ ಅಲ್ಲ, ಹುಡುಗಿ ಹತ್ರ ಆಡ್ಲಿಕ್ಕೆ ಹೇಳಿದ್ದು. ಅದು ನಾನು ಆಡಿದ, ಅವಳು ಅದೇ ಹಾಡುದು, ಅದಕ್ಕೆ ನಾನು ಆಡಿದೆ. ಅವಳು ಆಡ್ಲಿ. ನಾನು ಆಡ್ಲಾ? ಒಂದೇ ಉಸಿರಂತೆ ಇನ್ನು ನಾನು ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು. ಅಂಕಲ್ ತುಂಬಾ ಚಂದ ಆಡಿದಾಳೆ ಅವಳು. ಇದು ನಾನು ತುಂಬಾ ಚಂದ ಆಡು. ಡ್ಯಾನ್ಸ್ ಮಾಡ್ತಾಳ? ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸ್ ಬರ್ತದೆ. ಡ್ಯಾನ್ಸ್ ಚಂದ ಮಾಡ್ತಾಳೆ ಅವಳು. ಹೌದೌದು ಮಾಡ್ತಾಳೆ. ಯಾವುದು? ನಾಟಕದಲ್ಲಿ ಮಾಡಿದ್ದೆಲ್ಲ ಅದೇ ಡ್ಯಾನ್ಸ್ ಮಾಡ್ಬಿಡು, ಸಾಕು. ತುಂಬಾ ಚಂದ ಆಡಿಲ್ಲು. ಅದು ಇನ್ನೊಂದು ಸೂಪರ್ ಇಟ್ಟು ನಿಮ್ಮದು, ಇನ್ನೊಂದು ಡ್ಯಾನ್ಸ್ ನೀವು ನೋಡಿದ ಅದು ಸೂಪರ್ ಇದೆ. ಅದ್ಯಾವುದು? ಇರ್ಲಿ, ಬೇರೆ ಕೇಳಲಿಕ್ಕೆ ಉಂಟಾ? ಬೇರೆ
ಬೇರೆ ಒಂದು ಎಲ್ಲಿಗುಂಟು ಒಳ್ಳೇದಾಗುದಿಲ್ಲ. ಮತ್ತೆ ನಿನಗೆ ಲವ್ ಉಂಟಾ? ಲವ್ ಉಂಟು ಅಪ್ಪನಿಗೆ ಗೊತ್ತಿಲ್ಲ. ಅದು ಅಪ್ಪನನ್ನು ಮಾತ್ರ ನಾನು ಲವ್ ಮಾಡುದು, ಬೇರೆ ಯಾವುದೇ ಹುಡುಗರನ್ನು ಲವ್ ಮಾಡಿಲ್ಲ. ಒಳ್ಳೇದು. ನಾನು ಅಷ್ಟೇ ನಿಮ್ಮ ಅಪ್ಪನನ್ನು ತುಂಬಾ ಲವ್ ಮಾಡ್ತೇನೆ. ನಾನಂದ್ರೆ ಮಾತ್ರ ಕೇಳ, ನೀವು ಕುಡಿತೀರಾ? ಕುಡಿತೀರಾ? ಈಗ ಬೇಡ, ಹೋಗುವಾಗ ಸಾಕು. ಅದಲ್ಲ, ನಿಮ್ಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ? ಯಾವಾಗ್ಲಿಲ್ಲ, ಅದು ಒಮ್ಮೊಮ್ಮೆ ಪಾರ್ಟಿ ಇದ್ದಾಗ ಮಾತ್ರ. ಪರವಾಗಿಲ್ಲ, ನಾನು ಅಷ್ಟೇ. ಪಾರ್ಟಿ ಇದ್ದಾಗ ಅಂದ್ರೆ ಅಂದ್ರೆ ತುಂಬಾ ಜನ ಎಲ್ಲ ಬರ್ತಾರಲ್ಲ ಫ್ರೆಂಡ್ಸಿನವರು, ಆವಾಗ ಮಾತ್ರ ಹುಡುಗಿಯರ ಪಾರ್ಟಿ. ಅಲ್ಲ, ನೀವು ಅಷ್ಟೇ ತಾನೇ, ಪಾರ್ಟಿ ಇದ್ರೆ ಕುಡಿಯೋದಲ್ವಾ? ಪರವಾಗಿಲ್ಲ ಅಂದೆ, ನನಗೆ ಓಕೆ. ಮತ್ತೆ ನಿಮಗೆ ಒಪ್ಪಿಗೆನಾ? ನನಗೆ ತುಂಬಾ ಒಪ್ಪಿಗೆ. ಮತ್ತೆ ನಿಮಗೆ ಒಪ್ಪಿಗೆನಾ? ಅವಳಿಗೆ ಸ್ವಲ್ಪ ನಾಚಿಗೆ, ಅದಕ್ಕೆ ಹೇಳುದಿಲ್ಲ. ಒಪ್ಪಿಗೆ ಅಲ್ಲ. ಒಪ್ಪಿಕೊಂಡು ಏನ್ ಮಾಡ್ಲಿ ನಾನು? ಹಾಗೆ ಒಪ್ಪಿಗೆ ನಮಗೆ ಒಪ್ಪಿಗೆ. ಆಯ್ತಾ? ಇಲ್ಲಿ ಬನ್ನಿ ಎಲ್ಲ ಆಯ್ತು, ಓಕೆ ಆಯ್ತಲ್ಲ? ಬೇರೆ ಎಂತ ಮಾತಾಡ್ಲಿಕ್ಕೆ ಉಂಟಾ? ಮಾತುಕತೆ ಆಯ್ತಲ್ಲ? ಇನ್ನು ಅಂತಿಮ ತೀರ್ಮಾನಕ್ಕೆ ಬರುವ. ಈಗ ಅದು ನಿಮಗೊಂದು 6 ಕೋಟಿ ರೂಪಾಯಿ ಬಹುಮಾನ ಬಂದಿಲ್ಲ ಲಾಟ್ರಿಯಲ್ಲಿ. ಅದರಲ್ಲಿ 3 ಕೋಟಿ ಮದುವೆ ಆದ ಹುಡುಗಿ ಕೊಡುದು ಅಂತ ಹೇಳಿದಿರಿ ನೀವು, ಹೌದಲ್ಲ? ಅದು ಯಾವಾಗ ಕೊಡ್ತೀರಿ? ಮದುವೆ ಆಗೋ ಮೊದಲು ಅದು ನಂತರ ಕೊಡುದ ಅಂತ? 6 ಕೋಟಿ ಬಂತು ನನಗೆ, 6 ಕೋಟಿ ಬಂದಿದೆ. ಅದು 6 ಕೋಟಿ ಪೂರ ಕೊಡುದಿಲ್ಲ ಅಂತ, ಅದರಲ್ಲಿ ಮತ್ತೆ ಎಲ್ಲ ಕಟ್ ಆಗ್ತದೆ ಅಂತೆ. ಅದಕ್ಕಾಗಿ 4 ಕೋಟಿ 10 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. ನನಗೆ ಸಿಟ್ಟು ಬಂತು, ನಮ್ಗೆ ತುಂಬಾ ಚರ್ಚೆ ಎಲ್ಲ ಆಯ್ತು. ನಾನಾಗ ಆಗುದಿಲ್ಲ ಅಂತ ಹೇಳಿದೆ. ನನಗೆ ಕೊಡುದಾದ್ರೆ 6 ಕೋಟಿಗೆ ಕೊಡ್ಬೇಕು ಅಂತ ಹೇಳಿದೆ. 6 ಕೋಟಿ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಲಾಟ್ರಿದು 30 ರೂಪಾಯಿ ಕೊಡಿ ಅಂತ ಹೇಳಿದೆ. ನಮ್ಗೆ ತುಂಬಾ ಗಲಾಟೆ ಎಲ್ಲ ಆಯ್ತು, ಚರ್ಚೆ ಆಯ್ತಾ? ಚರ್ಚೆ ಮತ್ತೆ ಕೊಟ್ಟರು. 6 ಕೋಟಿ ಕೊಟ್ರ? 6 ಕೋಟಿ ಕೊಟ್ಟಿಲ್ಲ, ನನ್ನ ಲಾಟ್ರಿದು 30 ರೂಪಾಯಿ ಕೊಟ್ರು. ಸರಿ ಬಿಡಿ ಅವಳಪ್ಪ, ಹೆಣ್ಣು ತುಂಬಾ ನಾಚ್ಕೋತಾ ಇಳೆ. ನಮ್ ಕಡೆ ಒಂದ್ ಹೆಣ್ಣಿದ್ದಾಳೆ, ಚೆನ್ನಾಗಿದ್ದಾಳೆ, ಮದ್ವೆ ಆಗ್ತೀಯಾ? ಒಳ್ಳೇದಾಗುದಿಲ್ಲ, ಒಳ್ಳೇದಾಗುದಿಲ್ಲ. ನಿನಗೆ ಒಳ್ಳೇದಾಗಲ್ವಾ? ಯಾಕೆ? ನೀವಿದ್ದೀರಲ್ಲ, ಅವ್ರು ಒಳ್ಳೇದಾಗತ್ತಲ್ಲ, ಬೇಡವಾ? ನೀವು ಬಿಡುದಿಲ್ಲ. ನಾನೇನ್ ಬಿಡೋದು? ಹುಡ್ಗ ಓಕೆನಾ ಶೀತಲ್? ಮತ್ತೆ ಅವರು ಎಲ್ಲ ಕೊಡ್ಲಿಲ್ಲ, ಮತ್ತೆ ಬಿಟ್ಟೆ ನಾನು. 30 ರೂಪಾಯಿ ಬಂತಲ್ಲ, ಅದ್ರಲ್ಲಿ ಮತ್ತೆ ಅದೇ ಟಿಕೆಟ್ನ ಕೊಂಡ್ಕೋಬೋದಾಗಿತ್ತಲ್ಲ. ಮತ್ತೆ ಅವರು ಬಂದ್ರು ಹಾಗೆ ಮಾಡುದಲ್ವಾ? ಹೇಗೆ ಮಾಡೋದು? ಕಟ್ ಮಾಡಿ ಕೊಡ್ತಾರೆ. ನಿಮ್ಮ ಎಂಟ್ರಿಯಲ್ಲಿ ಏನ್ ಅನ್ನಿಸ್ತು ಅಂದ್ರೆ ನಿಮ್ಗೆ ಕಣ್ ಕಾಣಲ್ವೇನೋ ಅಂತ ಅನ್ನಿಸ್ತು. ಆಮೇಲೆ ನಿಮ್ಮ ಹೆಸರು ಏನು ಅಂದ್ರೆ ರಾಗ ಅಂತ ಬೇರೆ ಹೇಳಿದ್ರಿ, ನಮಗೆ ಎಲ್ಲಿಂದ ಎಲ್ಲಿಗೋ ಮ್ಯಾಚ್ ಆಗ್ತಾ ಇತ್ತು. ಸರಿ ಆಯ್ತು ಇನ್ನೇನೋ ಅನ್ನೋಷ್ಟರಲ್ಲಿ ಟಿಕೆಟ್ ವಾಪಸ್ ಕೊಟ್ಬಿಟ್ರಿ ನೀವು. ನಿಮ್ಮ ಅಭಿನಯ ತುಂಬ ಅದ್ಭುತವಾಗಿತ್ತು, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ನೀವು ಯಾವುದೇ ಪಾತ್ರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಿ, ಆ ಪಾತ್ರವೇ ಹಾಗೋಗ್ತೀರಿ ನೀವು. ಪ್ರಕಾಶ್ ಅವರೇ, ಈ ಮಧ್ಯವರ್ತಿ ಪಾತ್ರವನ್ನ ನಿಮ್ಗಿಂತಲೂ ಚೆನ್ನಾಗಿ ಇನ್ನೊಬ್ಬರು ಮಾಡಕ್ ಸಾಧ್ಯನೇ ಇಲ್ಲ ರೀ. ಇವ್ರು ತಪ್ಪು ಮಾಡಿದಾಗ ಮ್ಯಾನೇಜ್ ಮಾಡೋದು, ಅವ್ರು ತಪ್ಪು ಮಾಡಿದಾಗ ಮ್ಯಾನೇಜ್ ಮಾಡೋದು, ಕರೆಕ್ಟಾಗಿ ಇಬ್ಬರಿಗೂ ಹಾಕೊಡೋದು, ಎಲ್ಲವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ವಿ. ಓಕೆ. ರಾಜೇಶ್ನಂತೂ ಆ ಎಂಟ್ರಿಯಲ್ಲೇ ನಾವೆಲ್ಲ ಬಿದೋಗ್ಬಿಟ್ವಿ. ಈ ಮದುವೆ ಹೆಣ್ಣು ಹ್ಯಾಕ್ ಬರ್ಬೇಕು ಹಾಗೆ ಬಂದು. ಥ್ಯಾಂಕ್ ಯು, ಗುಡ್ ಲಕ್. ಶ್ರುತಿ ಮೇಡಮ್. ಗಿರಿಜಾ ಅವರೇ. ದೀಪಕ್, ನಿಮ್ಮ ಮ್ಯಾನರಿಸಮ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾವುದೇ ಸ್ಕಿಟ್ ಮಾಡಿದ್ರು ಅದ್ರಲ್ಲಿ ಒಂದು ಇನೋಸೆನ್ಸಿ, ಒಂದು ತುಂಬಾ ಒಂದು ಅಮಾಯಕನ ಪಾತ್ರ ಮಾಡೋದ್ರಲ್ಲಿ ನೀವು ಹೆಸರುವಾಸಿ. ನಿಮ್ಮನ್ನ ಬಿಟ್ರೆ ಇನ್ಯಾರು ಅಷ್ಟು ಅಮಾಯಕರಾಗಿ ಪಾತ್ರ ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀರಿ ದೀಪಕ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದ್ ಬಿಟ್ರೆ ರಾಜೇಶ್, ಹೇಳಿ ಮೇಡಮ್. ಏನ್ರಿ ಲಂಗ ದಾವಣಿಗೆ ಹೇಳಿ ಮಾಡಿಸ್ದಂಗಿದ್ದೀರಿ ನೀವು. ಈ ಸ್ಕಿಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದೇ ಒಂದು, ರಾಜೇಶ್ನ ಡ್ಯಾನ್ಸ್. ಅಯ್ಯೋ, ತುಂಬಾ ಚೆನ್ನಾಗಿದೆ. ನೀವು ನನ್ನ ಮಾತನ್ನ ಕದ್ಬಿಟ್ಟಿದ್ದೀರಾ ನೀವು. ನೋಡಿ, ಅವ್ರ ಮಾತನ್ನ ಕದ್ಬಿಟ್ಟಿದ್ದೀನಿ ಅಂತ ನಾನು. ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್.
ಭಗವಾನ್ ಅವರೇ, ಈ ಬಾಷ್ಕಿರಿ ತಂಡ ಏನಿದ್ದಾರೆ ಜಮಾಯಿಸ್ಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಇವರು. ಏನ್ ಅನ್ನಿಸ್ತು ನಿಮ್ಗೆ? ಬಹಳ ಚೆನ್ನಾಗಿ ಮಾಡಿದ್ರು ಅನ್ನಿಸ್ತಾ ಅಥವಾ ಏನು? ಶ್ರುತಿ ಮೇಡಮ್ ಹೇಳಿದಾಗೆ ರಾಜ್ಕುಮಾರ್ ಅವರಿಂದ ಹಿಡಿದು ಅನಂತ್ ನಾಗು, ಶಂಕರ್ ನಾಗು, ಅಂಬರೀಷು, ವಿಷ್ಣು ಎಲ್ಲರನ್ನೂ ನಾನು ಆಕ್ಷನ್ ಕಟ್ ಹೇಳಿದ್ದೀನಿ. ಅದು ನನ್ನ ಭಾಗ್ಯ ಅಂತೀನಿ. ಇವತ್ತು ಈ ಆಕ್ಟರ್ಗಳ ಮುಂದೆ ನಾನು ಕೂತ್ಕೊಂಡು ಅವರ ಆಕ್ಷನ್ ನೋಡಿದ್ನಲ್ಲ, ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದು ಡ್ಯಾನ್ಸ್. ಯಾವ ಹುಡುಗಿನೂ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ, ನಾನು ಒಂದು ನಮ್ಮ ಜೇಮ್ಸ್ ಬಾಂಡ್ ಚಿತ್ರಗಳಲ್ಲೆಲ್ಲ ಬೇಕಾದಷ್ಟು ಕ್ಯಾಬ್ರೆಗಳನ್ನ ಮಾಡಿಸ್ಬಿಟ್ಟಿದ್ದೀನಿ, ಎಲ್ಲ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಈ ತರ ಡ್ಯಾನ್ಸ್ ಮಾತ್ರ ಯಾವ ಹುಡುಗಿನೂ ಯಾವ ಹೀರೋಯಿನ್ನೂ ಮಾಡಿರ್ಲಿಲ್ಲ. ಆಲ್ ದಿ ಕ್ರೆಡಿಟ್ ಗೋಸ್ ಟು ಯು ಆರ್ಟಿಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಮಸ್ಕಿರಿ ಯಾವಾಗ್ಲೂ ನಗಿಸ್ತಾ ಇರ್ರಿ ಅಂತ ಹೇಳ್ತಾ ನಿಮ್ಮನ್ನ ಕಳ್ಸ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್ ಮಸ್ಕಿರಿ. ಥ್ಯಾಂಕ್ ಯು. ಕೇಳುವುದಕ್ಕೂ ಸಮಯವಲ್ಲ. ಕವಿರತ್ನ ಕಾಳಿದಾಸರಾಗಿ ಮಿಂಚೋದಕ್ಕೆ ಬರ್ತಾ ಇದ್ದಾರೆ ಕಿರಿಕ್ ಕಲಾಕಾರ್ಸ್. ಅವಸಿ ತುಂಡಕವಾದೇನೋ ಇಷ್ಟುದ್ದ ಹೇಳ್ದಲ್ಲ, ತುಂಡಕಮ್ಮ. ತುಂಡಕ್ಕೆಲ್ಲ ಆಗಲ್ಲ. ಸೊ ಪ್ಲೀಸ್ ವೆಲ್ಕಮ್ ಕಿರಿಕ್ ಕಲಾಕಾರ್ಸ್ ಆನ್ ಸ್ಟೇಜ್. ನೀನ್ ನಿಂತಿರ ಕೊಂಬೆನ ನೀನೇ ಕಡಿತಾ ಇದೆಯಲ್ಲ, ಮುರ್ಕ ಬಿದ್ರೆ ಏನಾಗುತ್ತೆ ಗೊತ್ತೋ? ಏನಾಗ್ತೈತೆ ಅಪ್ಪಚ್ಚಿ? ಹಂಗಾದ್ರೆ ನೀನು ಇದೇ ಮರದ ಕೊಂಬೆ ಕೆಳಗೆ ನಿಂತ್ಕೊಂಡಿದ್ಯಲ್ಲ, ಇದ್ರ ಜೊತೆಗೆ ನಾನು ನಿನ್ ಮ್ಯಾಗ್ ಬಿದ್ರೆ ನೀನ್ ಅಪ್ಪಚ್ಚಿ ಆಗೋಯ್ತಿಯಲ್ಲೇ. ಪರವಾಗಿಲ್ವೇ? ನಿನಗೂ ಬುದ್ಧಿ ಐತಿ. ಬುದ್ಧಿ ನಿಮ್ಮ ಅಪ್ಪನ ಮನೆ ಗಟ್ಟ ನೀನೊಬ್ಬರು ತಾವ ಇರಕ್ಕೆ ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ನ ಹೂಣ ತುಂಬಿದಾಗ ಬುದ್ಧಿನೂ ಕೊಟ್ಟಿರ್ತಾರೆ ಅದ್ಯಾವ್ರು. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಎಲ್ಲ ಇವನ ಮುಖ ನೋಡ್ತಿ ಸರ್ಕಳ ತಗೈ ಸರ್ಕಳಯ್ಯೋ, ಹಿಟ್ಟಿನ ಮುದ್ದೆ ಮೇಲವ್ರ ಕಾಳು. ಲಾವ್ 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 ಇಳಿಯೋ ಕೆಳಗೆ. ನನ್ ಯಾರು ಗೊತ್ತೋ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ನೀನು ಕುದುರೆ ಕಾಯೋನು, ನಾನು ಕುರಿ ಕಾಯೋನು. ಅಯ್ಯೋ ಮಂಕೆ, ಈ ರಾಜ್ಯದ ಮಂತ್ರಿ ಕಣೋ ಮಂಕ್ರಪ್ಪನ. ಏ ಜಪ್ತಿ ಬಂತು ಬಿಡು. ಅವತ್ತು ಈರ್ಕಪ್ಪನ ಮಗಳು ಶೋಭನದಾಗೆ ನಾ ಮ್ಯಾಲ್ ಕುತ್ಕೊಂಡು ಚಪ್ರ ಆಗ್ತಿರ್ಬೇಕಾದ್ರೆ ನೀ ಜೋಡ್ ಕುದುರೆ ಸಾರೋಟ ಕುತ್ಕೊಂಡು ನನ್ನ ಕಾಲ್ಗಳಿಗೆ ನುಸ್ಕೊಂಡು ಟಕ್ಕು 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 ಅಂತ. ಅಯ್ಯೋ ಮಂಕೆ, ಕಪಟವಿಲ್ಲದ ನಡೆ ನುಡಿ. ಅಯ್ಯೇ ನಿನ್ನ ಸುಳ್ಳು ಕಪಟ ನಾವಿಟ್ಕೊಂಡ್ರೆ ಊರ್ನ ಮಳೆ ಬೆಳೆ ಐತದ ಅಪ್ಪ ಮಂಕ್ರಪ್ಪ. ಏನ್ ಹೇಳ್ತಾ ಇದೀಯೋ? ಏನ್ ಹೇಳ್ತಿದೀವಿ ಗೊತ್ತಿದೇನೋ? ಅದ್ಯಾಕಪ್ಪ, ಏನಾಗೈತೆ ನಂಗೆ? ಮುಂಜಾನಿಂದ ಸಂಜೆ ಗಂಟ ಕುರಿ ಕಾಯ್ತೀನಿ, ಬಿಸಿಲು ಹೊತ್ನಾಗ ಮರ್ನೆಲ್ಲ ನಿಂತ್ಕೊಂಡು ಹಿಟ್ಟಿನ ಮುದ್ದೆ ಕಡಿತೀನಿ, ರಾತ್ರಿ ಹೊತ್ನಾಗೆ ಹೊಟ್ಟೆ ತುಂಬ ಉಂಡು ಕಾಳೆ ಒಂದು ಜಗ್ಲಿ ಮೇಲೆ ಬೆಚ್ಚಗೆ ಬಿದಕತ್ತೀನಿ. ಅಪ್ಪ ಅವ್ವ ಯಾರು ಇಲ್ವೇನೋ? ಅದ್ಯಾಕಿಲ್ಲ? ಇಲ್ವಾ ಗುಡಿಯಾಗೆ ಬೀರಪ್ಪ, ಅವನೇ ನಮ್ಮಪ್ಪ, ಕಾಳವನೇ ನಮ್ಮವ್ವ. ಹೆಂಡತಿ ಯಾಕೋ ನಾಚ್ಕೋತಾ ಇದೀಯ? ಹೆಂಡತಿ ಇಲ್ವೇನೋ? ನಂಗಿನ್ನೂ ಮದ್ವೆ ಆಗಿಲ್ಲ. ನನ್ ಜೊತೆ ಬರ್ತೀಯೋ? ಅದ್ಯಾಕ? ನಿನ್ಗೆ ಒಳ್ಳೆ ಎಂಟೋರಿ ಮದ್ವೆ ಮಾಡ್ತೀನಿ. ಅದಕ್ಕೆ ಹುಡುಗಿ ಮಂಕ್ರಪ್ಪ, ಹುಡುಗಿ ಮಂಕ್ರಪ್ಪನ ಕೆಲ್ಸ ಬಿಟ್ಟು ಮದುವೆ ಮಾಡೋ ಕೆಲ್ಸ ಇಟ್ಕೊಂಡ್ಬಿಟ್ಟ ಹೆಂಗೆ? ಅಯ್ಯೋ ಮಂಕೆ, ಮದ್ವೆ ಮಾಡೋದು ಒಂದು ಪುಣ್ಯದ ಕೆಲ್ಸ ಕಣೋ. ಅದಕ್ಕೆ ಹಂಗ ಮಂಕ್ರಪ್ಪ
ಮಂಗ್ರಪ್ಪ ಎಣ್ಣೆ ಹೆಂಗವಳೆ ನಿಂಗೆ ಹೆಂಗಿರ್ಬೇಕು? ಒಳ್ಳೆ ಕೆಂಪ್ಗೆ ತೊಂಡೆ ಹಣ್ಣಿಂದಾಗಿರ್ಬೇಕು. ರಾಗಿ ಹಿಟ್ಟಿನ ಮುದ್ದೆ ಮಾಡಕ್ ಬರ್ಬೇಕು, ಹಾಲ್ ಕರಿಯಕ್ ಬರ್ಬೇಕು, ಕುರಿ ಮೇಯ್ಸಕ್ ಬರ್ಬೇಕು. ಅಯ್ಯೋ ಮಂಕೆ, ನಾನ್ ನಿನ್ಗೆ ಮದ್ವೆ ಮಾಡಕ್ ಹೊರಟಿರೋದು ರಾಜ್ಕುಮಾರಿನ ಕಣೋ. ಎಲ್ಲ ಇವಳ ದೊರೆ ಮಗಳು ರಾಜ್ಕುಮಾರಿ. ನನ್ ಕಟ್ಕೊಳಕ್ ಅವಳಿಗೇನ್ ಬಂತಪ್ಪ ದೊಡ್ಡ ರೋಗ? ಅಯ್ಯೋ, ಅವ್ರಿಗೆ ರಾಜ ಮಹಾರಾಜ ಬೇಡುವಂತೆ ಕಣೋ, ನಿನ್ನಂತ ರಾಜ್ಕುಮಾರನ್ನೇ ಬೇಕಂತೆ. ಅದ್ಯಾಕಂತೆ? ನೀನ್ ತುಂಬಾ ಅದೃಷ್ಟವಂತ ಅದಕ್ಕೆ. ಹಂಗ ಇರು ಲೇ ಕೆಂಪ ಕಾಳ ಬೈರ ಮುನಿಯ ಚೆನ್ನ ದೊರೆ ಮಗಳು ನನ್ ಮದ್ವೆ ಆಗ್ತಾಳೆ ತಕೊಂಡ್ರಲ್ಲ, ಉಣ್ಕ ಬರುವಂತಿ ಬರಲ್ಲ. ಅಯ್ಯೋ ಮಂಕೆ, ಅವ್ರ ಯಾರು ಈಗ ಬೇಡ ಬಾರೋ. ದೇವಸೀರಯ್ಯ ಅರ್ಚ್ಕತವ ಹೇಳ್ಬಿಟ್ಟು ಬರ್ತೀನಿ. ಯಾಕ್ರಲೇ ಹೆಂಗ ಅರ್ಚ್ಕೊಂಡ್ರ? ಎದುರ್ಕ ಬೇಡಿಕೊಂಡ್ರಲ್ಲ, ದೊರೆ ಮಗಳನ್ನ ಮದ್ವೆ ಆಗ್ಬಿಟ್ಟು ಬಿರ್ನೆ ಬಂದ್ಬಿಡ್ತೀನಿ. ಹೋಗ್ರಲ್ಲ, ಹಟ್ಟಿ ತುಂಬಾ ಉಣ್ಕೊಂಡ್ ಹಟ್ಟಿಗೆ ಸೇರ್ಕೊಂಡ್ರಲ್ಲ, ಹೋಗ್ರಲ್ಲ. ಮುಗಿತೇನ ನಿನ್ನ ಅಡ್ಗಾಲು? ಆಯ್ತಪ್ಪ. 10 ಕುದ್ರೆ 10 ಹಿಟ್ಟಿನ ಮುದ್ದೆ ಮೇಲವ್ರೆ ಕಾಳು ಪಟ್ಟಾಕೊಂಡು ಹೊಟ್ಟೆ ತುಂಬಾ ದಯ ಮಾಡಿಸ್ಬೇಕು. ಅಯ್ಯಯ್ಯ, ಯಾವ್ದಪ್ಪ ಇದು ದೇವಲೋಕ? ಅಯ್ಯ, ಆಹಾ, ಏನ್ ಪಸಂದಾಗೈತೆ. ಆಹಾ, ಹಂಸಪ್ಪ, ರಾಜ ಹಂಸ. ಓ ಅರಮನೆ ಕೋಳಿ ಹುಂಜ, ಜೀವತ್ವಾಗಿದ್ದಿದ್ರೆ ಕೂದ್ ಹೆಸರು ಮಾಡಿ ರಾಗಿ ಮುದ್ದೆ ಮಾಡಿ. ರಸಿಕ ಅಪ್ಪ ನೀನು ರಸಿಕ. ಯಾವ್ದೋ ಒಂದು ಬಿಡು. ಸಾಕು. ಏನ್ ಪಸಂದಗಳೇ ಅಪ್ಪ ಹುಡುಗಿ ಎಲ್ಲ ನನಗೂ ಗೊತ್ತು ಕಣ್, ಸುಮ್ಕಿರಯ್ಯ, ಉಸಿರಿದ್ದು ಹಿಂಗಂತಿರ್ಲಿಲ್ವಾ? ನಿಧಾನ. ಮಗ್ರಪ್ಪ, ನನ್ನ ಯಾಕೆ ಕರ್ಕ ಬಂದೆ ಇಲ್ಲಿಗೆ? ಇವತ್ತು ಮೊದಲ ರಾತ್ರಿ, ಅದಕ್ಕೆ. ನಿನ್ ಮಗ ಕೊಟ್ಟ ದಾಸ, ನಾ ಹುಡ್ದಾಗಿಂದ ದೇಟೋ ರಾತ್ರಿ ನಾನು ಹೋಗ್ಬಿಟ್ಟಿವ್ನಿ. ಅಯ್ಯೋ ಮಂಕೆ, ಮದ್ವೆ ಅಂದ್ಮೇಲೆ ಬರ್ತಾರ ಮೊದಲ ರಾತ್ರಿ ಕಣ, ಅದಕ್ಕೆ. ಅದ್ಯಾಕ್ ಬಂತು? ರಾಜ್ಕುಮಾರ್ ಗ್ರಾಚಾರಕ್ಕೆ. ಹನುಮಂತಪ್ಪ. ಯಾರು ಹನುಮಂತಪ್ಪ? ಮಗ್ರಪ್ಪ, ನೋಡ್ದ ಈ ಮಂಚದಾಗೆ ಗಿಡದಾಗೆ ಮರದಾಗೆ ಹೂ ಬೆಳಿತೈತೆ. ಇಲ್ಲಿ ನೋಡು, ಮಂಚದಾಗೆಲ್ಲ ಬೆಳಿತೈತಿ. ಇದು ಅರಮನೆ ಅಲ್ಲ, ಅದಕ್ಕೆ. ಅರಮನೆ ಆದ್ರೆ ತಲೆ ಮ್ಯಾಗ ಹೂವು ಬಂದ್ಬಿಡ್ತೈತಿ. ನಿನ್ನಂತ ಎಡ್ಬಿಡಿ ಹಂಗೆ ತಲೆಯಲ್ಲೂ ಬರ್ತದೆ, ಹಣ್ಣು ಬರುತ್ತೆ. ನಿನ್ನಂತ ಎಡ್ಬಿಡಿ ಹಂಗೆ ಒಳಗ ಹಗ್ಗ ಬರುತ್ತೆ. ಬರ್ಲಿ. ಅದ್ಯಾಕ್ ಬರ್ತೈತಿ? ಇದು ರಾಜ್ಕುಮಾರಿ ಸಹ್ಯಾಗ್ರಹ, ಅದಕ್ಕೆ ಕಡ. ಅಸಹ್ಯಗ್ರಹ? ನೀನು ರಾಜ್ಕುಮಾರಿ ಮಲ್ಗೋ ಅರಮನೆ, ನಾನು ರಾಜ್ಕುಮಾರಿ ಒಂದೇ ಕೋಣೆಯಾಗೆ. ಅಯ್ಯವ್ವ, ನಾ ಕೆಟ್ಟೆ. ಮುಗ್ರಪ್ಪ, ನೋಡ್ದ ನನ್ನ ಎದೆಯಾಗೆ ಡವ್ವ 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 ಅಂತ ಹೊಡ್ಕತೈತೆ, ಭಯ ಆಗ್ತೈತೆ. ನಾನ್ ಇರ್ಬೇಕಾದ್ರೆ ಭಯ ಯಾಕೋ? ನೀ ಇಲ್ಲೇ ಮನಿಕತಿಯಾ? ಅಯ್ಯೋ ಮಂಕೆ, ನಾನ್ ಇಲ್ಲಿರಂಗಿಲ್ಲ. ಒಂದ್ ಕೆಲ್ಸ ಮಾಡು, ಆ ಕದ ಐತಲ್ಲ ಕದ, ಅದ್ ಪಕ್ಕ ಬಿತ್ತು. ಅಲ್ಲಿರಂಗೆ ಇಲ್ಲ ಕಣ. ಮಂಚದಡೆ ಸೇರ್ಕೊಂಡ್ಬಿಡು, ತಿಗಣೆ ಸೇರ್ಕೊಂಡಂಗೆ. ಕುರ್ಬಾ, ನಾನು ಕುಂತ್ರೆ ಕುರ್ಬಾ, ನಿಂತ್ರೆ ಕಿರ್ಬಾ, ಗೊತ್ತಾ? ಹೌದಪ್ಪ, ಹೌದು. ಈಗ ರಾಜ್ಕುಮಾರಿ ಬಲ್ದಿ ಎಲ್ಲರ ಮಾತಾಡ್ಸ್ರಿ, ಏನ್ ಹೇಳ್ತೀಯಾ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತೀನಿ. ಬಲೆ ಜಾಡ ಬರ್ರಿ, ಈಗ ಹೇಳ್ಬೇಕು. ರಾಜ್ಕುಮಾರಿ ಬರ್ತಾ ಇದಾರೆ, ಗಂಭೀರವಾಗಿರು. ಇಲ್ವೇ? ಸಾಕು. ಮಗ್ರಪ್ಪ, ಭಯ ಆಗ್ತೈತೆ. ಯಾಕೋ? ಈ ಮಗ್ರಪ್ಪ ಬೇರೆ ಹಿಂಗೆ ಎದುರಿಸ್ಬಿಟ್ಟು ಹೋಯ್ತವನೆ, ಮಹಾರಾಣಿ ಬೇರೆ ಬತ್ತೀನಿ ಅಂತವಳೆ, ನಿದ್ದೆ ಬೇರೆ ಬತ್ತೈತಿ. ಅಯ್ಯೋ, ನನ್ನ ಮೇಲೆ ಕೋಪವೇ?
ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ. ಹೇಳಲು ಕೇಳಲು ಈ ಸಮಯವಲ್ಲದೆ ಮತ್ತಾವಾಗ ಸಮಯ ಬರುತ್ತೆ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ. ನೀವು ವಿದ್ಯಾವಂತರು, ರಸಿಕರು, ಇಲ್ಲೇಕೆ ಮಲಗಿದ್ದೀರಿ? ನನ್ನನ್ನು ಹಾಸ್ಯ ಮಾಡಲೆಂದೇ? ಹಾ ಬನ್ನಿ. ಅಯ್ಯ ನಾ ಬರಕಿಲ್ಲ, ಬನ್ನಿ. ನಾ ಬರಕಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾಯಿತೆ? ತೆಪ್ಪು ಮಾತನಾಡೋದಿಲ್ಲವೇ? ನಿಮ್ಮಷ್ಟು ಪಾಂಡಿತ್ಯ ನನಗಿಲ್ಲವೆಂದು ಬೇಸರವೇ? ನನ್ನಿಂದ ನಿಮಗೆ ಇದೊಳ್ಳೆ ಪಿಕ್ಲಾಟಿಕ್ ಬಂತಲ್ಲ ನಂಗೆ. ಮಾತೆತ್ತಿದ್ರೆ ಮಕ್ರಪ್ಪ ಕತ್ತಿ ಎತ್ತನೆ, ಸುಮ್ಕಿದ್ರೆ ಒಳ್ಳೆ ಕಪ್ಪೆ ಉಟ್ಕೊಡ್ತಾಳೆ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ. ನಿನ್ನ ಕಣ್ಣಾಣೆಗೂ ಆ ಮೂದವಿ ಮಕ್ರಪ್ಪ ನಂಗೆ ಇಟ್ಟೆ ಹೇಳ್ಕೊಟ್ಟಿತ್ತು. ನಿಮ್ಮ ಬಾಯಿಂದ ಬಂದ ಮಾತುಗಳೇ ಇವು. ಬಾಯಾಗ ಬರ್ದೆ ನನ್ ಮೂಗ್ನಾಗ ಬರ್ತೈತಾ? ನೀವು ಕಾಶ್ಮೀರದ ರಾಜಕುಮಾರ ತಾನೆ? ಯಾವ ಮೀರನ್ನು ಅಲ್ಲ. ಹಾಗಾದ್ರೆ ಯಾರು ನೀವು? ಅಯ್ಯ ಲಗ್ನ ಕ್ವಾಣೆಗೆ ಬಂದಿರೋ ಗಂಡನೇ ಯಾರು ಅಂತೇಳಲ್ಲಪ್ಪ ಶಿವ. ನಿಜ ಹೇಳಿ, ಯಾರು ನೀವು? ಚಿನ್ನ, ನಿನ್ ಕತ್ನಾಗಿರೋ ತಾಲಿ ಕೇಳು, ನಾ ಯಾರು ಅಂತ ಹೇಳ್ತೈತಿ. ಮಕ್ರಪ್ಪ ನೀ ನಗದ್ ಬಿಸಾಯ ಮಾರ. ನಾವಲ್ಲೇ 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 ನಾವಲ್ಲೇ. ಯಾರು ನೀವು? ಹೇಳ್ತೀನಿ. ನಾ ಕುರುಬರು ಪಿಳ್ಳ ಕುರಿ ಕೈ ನಿಂತಿದ್ದೆ. ಆ ಮಗ್ರಪ್ಪನೇ ನನ್ನ ಮುಖಕ್ಕೆ ಮಗ್ಬೂದಿ ಹರ್ಚಿ ನೀವ್ ರಾಣಿ ಜೊತೆ ಯಜ್ಞ ಅಲ್ಲೆಲ್ಲ ಲಗ್ನ ಮಾಡಿಸ್ತೀನಿ ಅಂತ ಕರ್ಕ ಬಂದ್ಬಿಟ್ಟ ಆ ಮುಂಕ್ರಿ. ಇದೆಲ್ಲ ಆ ಮಂತ್ರಿಯ ಕುತಂತ್ರವೇ? ನನ್ನ ತಂದೆ ಗುಣಶೇಖರನನ್ನು ತಿರಸ್ಕರಿಸಿಕೊಂಡಿದ್ದಕ್ಕೆ ಸೇಡು ತೀರಿಸಿಕೊಂಡಿದ್ದಾನೆ ಆ ದ್ರೋಹಿ. ಅಲ್ಲ ನೀನೇ ಒಸಿ ಹೇಳು. ಕತ್ತಿ ತೋರಿಸ್ತೋಳು ನೀನೆ, ನಿನ್ನೆಲ್ಲ ಓಡಾಡಿಸ್ತೋಳು ನೀನೆ, ಇವಾಗ ಹೇಳ್ತಾ ಇರೋಳು ನೀನೆ. ಅಲ್ಲ ನಾ ಯಾವ್ದ್ರೆಲ್ಲ ಕಮ್ಮಿ ಆಗಿವ್ನಿ? ನೋಡಕೊಳ್ಳೆ ಮೆನ್ಮೆತ್ತ ಇದ್ದಂಗಿದ್ದೀನಿ. 106 ಕಾಡ್ನ ಕುರಿ ಕಾಯ್ತೀನಿ. ಅದ ಕಾಡ್ಗೆ ನಾನೇ ರಾಜ, ನೀನೇ ರಾಣಿ. ಒಳ್ಳೆ ಮಲ್ಗೆ ಹೂವ ನೋಡ್ಕೊಂತೀನಿ. ಚಿನ್ನ ಚಿನ್ನ, ಅಯ್ಯೋ ಒಳ್ಳೆ ಕೆಂಪ್ಕೆ ಒಳ್ಳೆ ತೊಂಡೆ ಹಣ್ಣಿ ಇದ್ದಂಗೆ ಅವಳಲ್ಲ ಶಿವ. ಚಿನ್ನ ಅಳ್ಬೇಡ ಕಣೆ, ಚಿನ್ನ ಅಳ್ಬೇಡ ಕಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ. ಅಳ್ಬೇಡ ಕಣೆ ಸುಮ್ಕಿರೆ ಈ ಕುರುಬನ ರಾಣಿ. ಅಳ್ಬೇಡ ಕಣೆ ಸುಮ್ಕಿರೆ. ಚಿನ್ನ ನೀ ಏನು ಯೋಚನೆ ಮಾಡ್ಬೇಡ, ನಿನ್ನ ರಾಣಿಯಾಗಿ ನೋಡ್ಕೊಂತೀನಿ. ಒಳ್ಳೆ ದೇವ್ರು ಓದ್ಕೊಂಡಂಗೆ ಓದ್ಕೊತೀನಿ. ಚಿನ್ನ ಚಿನ್ನ, ನೀವು ಹಾಗೆಲ್ಲ ಮಾತಾಡಬಾರ್ದು. ಇನ್ನಂಗ್ ಮಾತಾಡ್ಬೇಕು? ನೀವು ನನ್ನ ಕೈ ಹಿಡಿದ ದೇವ್ರು, ನಾನು ನಿಮ್ಮ ಧರ್ಮ ಪತ್ನಿ. ಹಂಗಂದ್ರೆ ಹೆಂಡತಿ. ಏನ್ರವ ಅಂತೇಳು. ಹಾಗೆಲ್ಲ ಮಾತಾಡಬಾರ್ದು. ನನ್ನನ್ನು ನೀವು ಪ್ರಾಣ ಪ್ರಿಯೆ ಅಂತ ಕೂಗ್ಬೇಕು. ನೀ ಇಟ್ಟುದ ಹೇಳಿದ್ರೆ ನಾ ಹೆಂಗೆ ಹೇಳೋದು? ಅದ್ರಲ್ಲೂ ಸಿತ್ತುಂಡಾಕು ಪ್ರಿಯೆ, ಅದ್ರಲ್ಲೂ ಸಿತ್ತುಂಡಾಕು. ಓಲಿ ಬಿಡು ಪಿಯೇ. ನೀವು ನಾನು ಹೇಳ್ದಾಗೆಲ್ಲ ಕೇಳ್ತೀರಾ? ನಾ ಆಗ್ಲೇ ಹೇಳಿಲ್ವಾ ನಿನ್ ಶಾಲೆನಾರ ಹೋಗಿದ್ದೀನಿ, ನಿನ್ ದೇವ್ರು ಹೊತ್ಕೊಂಡಂಗ್ ತಲೆ ಮೇಲೆ ಹೊತ್ಕೊತೀನಿ. ಹಾಗೆಲ್ಲ ಮಾತಾಡಬಾರ್ದು. ನಾನು ಹೇಳ್ದ ಕೇಳ್ತೀರಾ? ಪಿಯೇ, ನಾನು ಹೇಳ್ದಾಗೆಲ್ಲ ಮಾಡ್ತೀರಾ? ಪಿಯೇ, ನನ್ನ ಜೊತೆಗೆ ಬರ್ತೀರಾ? ಪಿಯೇ, ಬನ್ನಿ. ಪಿಯೇ 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 ಪಿಯೇ. ಮಜಾ ಭಾರತ. ಇದರಲ್ಲಿ ಡಬಲ್ ಆಕ್ಟಿಂಗ್ ಬೇರೆ, ದೊಡ್ಡ ಬೀರ ಚಿಕ್ಕ ಬೀರ ಬೇರೆ ಇದ್ದಾರೆ. ಸೊ ಇಬ್ರಲ್ಲಿ ಯಾರು ಕೇಳ್ತೀರಾ ಕಮೆಂಟ್ಸ್ನ? ಅಯ್ಯಪ್ಪ ಸರ್, ನಮ್ ಕಮೆಂಟ್ ಏನು ಹೇಳಿ ಸರ್. ಇಂಗ್ಲಿಷ್ ಮಾತಾಡ್ತಾನ ಬೀರಾ? ಹೊಸದಾಗಿ ಕಲ್ತಿರೋದು ಸರ್. ಓಕೆ, ಒಂದು ಸೂಪರ್ ಹಿಟ್ ಸಿನಿಮಾದ ಒಂದು ಅದ್ಭುತವಾದ ದೃಶ್ಯ ಕಾವ್ಯ ಅದು. ಅದನ್ನ ಈ ಮಜಾ ಭಾರತ ವೇದಿಕೆಯಲ್ಲಿ ತುಂಬಾ ಸುಂದರವಾಗಿ ಕಟ್ಟಿಕೊಟ್ಟಂತ ಈ ಮಜಾ ಭಾರತ ವೇದಿಕೆಗೆ ಧನ್ಯವಾದಗಳು. ಸೂಪರ್, ಬಹಳ ಚೆನ್ನಾಗಿ ಮಾಡಿದ್ರು. ಎಸ್, ಹೇಗೆ ಅನಿಸ್ತು ಸ್ಕಿಟ್? ಕೆಲವೊಂದ್ ಕಡೆ ಕೂತಿದ್ದು ನಿಂತಿದ್ದು ಅದೆಲ್ಲ ಒಂದ್ ಸ್ವಲ್ಪ ಹಾಗೆ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಇಟ್ ವಾಸ್ ನೈಸ್. ಒಟ್ಟಾರೆ ಆ ಸಿನಿಮಾನ ನಾನು ಆಗ ನೋಡಿದ್ದು ಮತ್ತೆ ಜ್ಞಾಪಿಸಿದ್ರಿ. ಅಷ್ಟು ಅಚ್ಚುಕಟ್ಟಾಗಿ ನೀವು ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಭಗವಾನ್ ಸರ್. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರಾಜ್ಕುಮಾರ್ ಅವರಿಗೆ ಇಬ್ಬರು ಕಲಾವಿದರನ್ನ ಕಂಡ್ರೆ ತುಂಬ ಇಷ್ಟ. ಅವರಿಗೆ ಪಾತ್ರಗಳಿದೆಯಾ ಅಂತ ಕೇಳೋರು. ಆ ಹೆಸರುಗಳು ಆಮೇಲೆ ಹೇಳ್ತೀನಿ. ಅವರು ಮಾಡ್ತಕ್ಕಂಥ ಪಾತ್ರ ಇಲ್ಲ ಅಂತಂದರೆ ದಯವಿಟ್ಟು 2 ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ
ಆ ಯಾರು ಆ ಎರಡು ಕಲಾವಿದರು ಅಂದ್ರೆ ಒಂದು ತೂಗುದೀಪ ಶ್ರೀನಿವಾಸ್, ಇನ್ನೊಂದು ಬಾಲಣ್ಣ. ಯಾಕೆಂದ್ರೆ ಪ್ರತಿ ಪಿಕ್ಚರ್ನಲ್ಲೂ ಆಕ್ಟ್ ಮಾಡಿಸಿ ಅವರಿಗೆ ಸಂದಾಯವಾಗಬೇಕಾದಂಥ ಹಣವನ್ನು ಕೊಟ್ಟು ಅವರ ಜೀವನಕ್ಕೆ ಆಧಾರ ಆಗಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು. ಬಾಲಣ್ಣ ಅವ್ರನ್ನ ಯಾವುದೇ ಒಂದು ಚಿತ್ರವಾಗಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಮಾಡಿ ಕ್ರಿಯೇಟ್ ಮಾಡಿ ಬಾಲಣ್ಣ ಅವ್ರಿಗೆ ಕೊಡ್ತಾ ಇದ್ವಿ. ಯಾಕೆಂದ್ರೆ ಅವ್ರು ತೊಂದರೆಯಲ್ಲಿ ಇದ್ರು ಅಂತ ಎಲ್ರಿಗೂ ಗೊತ್ತು. ಅದರಿಂದಾಗಿ ರಾಜ್ಕುಮಾರ್ ಅವರು ಪರೋಕ್ಷವಾಗಿ ಈ ಥರ ಸಹಾಯ ಮಾಡ್ತಾ ಇದ್ರು. ಆ ಬಾಲಕೃಷ್ಣ ಅವ್ರನ್ನೇ ಇವತ್ತು ನಾನು ನೋಡಿದ ತಕ್ಷಣ ಹೇಳಿದೆ, ಅದೇ ಥರ ಮಾತಾಡ್ತಾ ಇದ್ದಾರಲ್ಲ. ನಾನು ಸಾಮಾನ್ಯವಾಗಿ ಎಲ್ಲರೂ ಈ ಮಿಮಿಕ್ರಿ ಆರ್ಟಿಸ್ಟ್ಗಳೆಲ್ಲ ನೋಡಿದ್ದೀನಿ, ಎಲ್ರೂ ಮಾಡ್ತಾರೆ, ಬಾಲಣ್ಣ ಅವ್ರನ್ನ ಮಾಡೋಲ್ಲ. ಆ ಬಾಲಣ್ಣ ಅವ್ರದ್ದು ಕೊಂಚ ಕಷ್ಟ ಏನಿದ್ರು ಆ ಆಕ್ಸೆಂಟ್ ಇದೆಯಲ್ಲ, ಏನಪ್ಪ ಅನ್ನೋದಿದೆಯಲ್ಲ, ಆ ಆಕ್ಸೆಂಟ್ ಭಾಳ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ಇವರು ಪ್ರೆಸೆಂಟ್ ಮಾಡಿದ್ದಾರೆ. ಐ ಥಿಂಕ್ ನನ್ನ ವಂದನೆಗಳನ್ನು ನೀವು ಸ್ವೀಕರಿಸಬೇಕು ಸರ್. ಆಶೀರ್ವಾದ ಅನ್ನೋದಕ್ಕಿಂತ the entire team has done well, and let God bless all the artists who have performed for this skit. And ದೇವರು ಅವರಿಗೆ ಒಳ್ಳೆ ಒಂದು ಉತ್ತಮವಾದ ಭವಿಷ್ಯವನ್ನು, ಉಜ್ವಲವಾದ ಒಂದು ಭವಿಷ್ಯನ ಕರುಣಿಸ್ಲಿ ಅಂತ ಆ ದೇವನಲ್ಲಿ ಪ್ರಾರ್ಥಿಸ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಿರೀಟ ಯಾರಿಗೆ ಅನ್ನೋ ರಾಜ ಪ್ರಶ್ನೆ ನಮ್ಮಲ್ಲಿ ಹಾಗೆ ಕೂತ್ಬಿಟ್ಟಿದೆ. ಜಡ್ಜಸ್, ಯಾರಿಗೆ ಇವತ್ತು ಕಿರೀಟ? ಚಿಲ್ಲರ್ ಪಾರ್ಟಿಯ ಅಷ್ಟೂ ಮಕ್ಕಳು ವೇದಿಕೆ ಮೇಲೆ ಬರ್ಬೇಕು. ಚಿಲ್ಲರ್ ಪಾರ್ಟಿ. ಈ ಸ್ಕಿಟ್ ಅಲ್ಲಿ ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಓಕೆನಾ? ನೀವು ಮಾಡಿರೋ ಆಕ್ಟಿಂಗ್ ನಮ್ಮಿಬ್ಬರಿಗೂ ತುಂಬಾನೇ ಇಷ್ಟ ಆಗಿದೆ. ಆದ್ರೆ ಕಿರೀಟ ಒಬ್ಬರಿಗೆ ಕೊಡಕ್ಕಾಗೋದು, ಎಲ್ರ ಜೊತೆನೂ ಶೇರ್ ಮಾಡಕ್ಕಾಗಲ್ಲ. ಓಕೆನಾ? ಈಗ ನಿಮ್ ಯಾರಿಗೂ ಬೇಜಾರಿಲ್ಲ ಅಂದ್ರೆ ಇಲ್ಲಿ ಯಾರು ತುಂಬಾ ತುಂಬಾ ಚಿಕ್ಕವರು ಅವ್ರಿಗೆ ಕೊಡ್ತೀವಿ. ಓಕೆನಾ? ಯಾರು ಚಿಕ್ಕವರು? ನಿಮ್ಮ ಕ್ಯಾಪ್ಟನ್. ಮಜ ಭಾರತ, ಮಜ ಭಾರತ, ಮಜ ಭಾರತ, ಮಜ ಭಾರತ. ಬಂಗಾರದ ಕಿರೀಟ ತೊಟ್ಕೊಂಡು ತಮಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಓಕೆ, ಎಷ್ಟು ಖುಷಿ ಆಗ್ತದೆ? UKG ನ 2 kg ನ 3 kg ನ ಎಷ್ಟು ಖುಷಿ ಆಗ್ತದೆ? 3 kg. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದರೆ ನಿಜವಾಗ್ಲೂ ಈ ವಯಸ್ಸಲ್ಲೇ ಕಿರೀಟ ತಗೊಂಡ್ರ ಮಗು ಮುಂದೆ ಏನೇನಾಗ್ಬೋದು ಡೌಟೇ ಇಲ್ಲ. ಬಟ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಇವತ್ತು ಚಾಲೆಂಜ್ ತಗೊಳ್ತಾ ಇರೋ ಅಂಥವ್ರು ಯಾರು ಅಂತ? ಈ ಮಕ್ಕಳು ಕೊಟ್ಟ ಮನರಂಜನೆಯಲ್ಲಿ ಯಾರಿಗೂ ಚಾಲೆಂಜ್ ಬೇಡ ಅನ್ನಿಸ್ತಾ ಇದೆ. ಸೋ ನೈಸ್, ಸೋ ನೈಸ್. ಸೊ ಭಗವಾನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಭಗವಾನ್ ಸರ್, ನೀವು ಬಂದಿದ್ದು ನಿಜವಾಗ್ಲೂ ನಮ್ಮ ಮಜಾ ಭಾರತದ ಸೌಭಾಗ್ಯ. ಬಟ್ ನಿಮಗೆ ಹೇಗೆ ಅನಿಸ್ತು ಮಜಾ ಭಾರತಕ್ಕೆ ಬಂದಿಕ್ಕೆ? ಮಜಾ ಭಾರತ ಭಾರತಕ್ಕೆ ಮಜಾ ಕೊಡ್ತಾ ಇದೆ ಅಂತ ಅನಿಸ್ತದೆ. ನಮ್ಮ ನಗರದ ಪ್ರದೇಶದಲ್ಲಿ ಮಾತ್ರ ಅಲ್ಲ ಪ್ರತಿಭೆ ತುಂಬಿಕೊಂಡಿರೋದು, ಹಳ್ಳಿಗಾಡಿನಲ್ಲೂ ಬೇಕಾದಷ್ಟು ಪ್ರತಿಭೆಗಳಿವೆ. ಅಂತಹ ಪ್ರತಿಭೆಗಳನ್ನು ಹೊರತರೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ಶ್ಲಾಘನೀಯ. ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿಯಾಗಿ ಬರ್ತಾ ಇರಲಿ. ಶುಭ ಕಾಮನೆಗಳು. ಥ್ಯಾಂಕ್ ಯು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಅಣ್ಣ ಅವರು ಬಹಳ ಎಂದರೆ ಬ್ಯಾಲೆನ್ಸ್ ಈಕ್ವೇಶನ್ ನ ಅಚ್ಚ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅಣ್ಣ ಅವರ ಮಾತನ್ನ ನೆನಪಿಸ್ತಾ ನಾರಾಯಣ್ ಸರ್ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ನಾವು ಮುಟ್ತಾ